ನಮ್ಗೆ ಹೆಂಗೆ ಗೊತ್ತಾಗುತ್ತೆ ದಟ್ ಅ ಫ್ರೆಂಡ್ಶಿಪ್ ಇಸ್ ದ ರಿಯಲ್ ಫ್ರೆಂಡ್ಶಿಪ್, ಫೇಕ್ ಮಾಡ್ತಿಲ್ಲ, ಇಲ್ಲ ಇಟ್ಸ್ ಅ ಸ್ಟ್ರಾಂಗರ್ ರಿಲೇಶನ್ಶಿಪ್ ಅಂತ ತುಂಬಾ ಪ್ರಶ್ನೆಗಳು ಜನರಿಗಿರುತ್ತೆ. According to me, the most beautiful relationship ever in this world is the relationship of friendship. Yeah. ನನಗೆ ಎನಿಥಿಂಗ್ ಇನ್ ಆಶೀಸ್ ಲೈಫ್ ಇಫ್ ಶಿ ವಾಂಟ್ಸ್ unconditionally I should support her. And his life is different, my life is different. When we get together, ಅವಾಗ ನಾವು ಒಬ್ಬರಾಗಿ ಒಂದು ಫ್ರೆಂಡ್ಶಿಪ್ ಆಗಿ ಬರ್ತೀವಿ. ನಮಸ್ಕಾರ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ಆಸಮ್. ಸೊ ಇವತ್ತು ಶ್ರೀನಿ, ಆಲ್ ಸೆಟ್ ಫಾರ್ ಅನದರ್ ಟಾಪಿಕ್. Absolutely. ಹೇಗೆ ಅನಿಸ್ತಾ ಇದೆ? Feeling awesome. That's your word. Awesome. Awesome, Ashi. Because ನೀವು ಮಾತಾಡುವಾಗಲೂ ನನಗೆ awesome ಫೀಲ್ ಆಗುತ್ತೆ ಶ್ರೀನಿ. ಎವ್ರಿ ಟೈಮ್ ಐ ಮೀಟ್ ಯು, ಯು ನೋ ದಟ್ ಹೌ awesome ಐ ಫೀಲ್. ಸೊ ಇವತ್ತು ಜಾಸ್ತಿ ಏನು ಇಂಟ್ರೊಡಕ್ಷನ್ ನಾನು ಕೊಡೋಕೆ ಇಷ್ಟಪಡಲ್ಲ, ಯಾಕಂದರೆ ನಾವು ಮಾತಾಡೋ ಟಾಪಿಕ್ ಹೇಗಿದೆ ಅಂದರೆ, ಶ್ರೀನಿ, ನನಗೆ ಎಷ್ಟೋ ಜನ ಬಂದು ಕೇಳ್ತಾರೆ ಒಂದು ಆ್ಯಕ್ಚುಲ್ ರಿಲೇಷನ್, ಐ ಥಿಂಕ್ ನಾಟ್ ಜಸ್ಟ್ ಫ್ರೆಂಡ್ಶಿಪ್, ಎನಿ ರಿಲೇಷನ್ಶಿಪ್ ಫಾರ್ ದ್ಯಾಟ್ ಮ್ಯಾಟರ್ ಸ್ಟ್ರಾಂಗ್ ಆಗಬೇಕು ಅಂದರೆ ಹೇಗೆ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ದಟ್ ಅ ಫ್ರೆಂಡ್ಶಿಪ್ ಇಸ್ ದ ರಿಯಲ್ ಫ್ರೆಂಡ್ಶಿಪ್, ಫೇಕ್ ಮಾಡ್ತಿಲ್ಲ, ಇಲ್ಲ ಇಟ್ಸ್ ಅ ಸ್ಟ್ರಾಂಗರ್ ರಿಲೇಷನ್ಶಿಪ್ ಅಂತ ತುಂಬ ಪ್ರಶ್ನೆಗಳು ಜನರಿಗಿರುತ್ತೆ. ಸೊ ನನಗೆಲ್ಲೋ ಒಂದು ಕಡೆ ಅದು ಉತ್ತರ ಸಿಕ್ಕಿದೆ, ಬಟ್ ನಮ್ಮ ವೀಕ್ಷಕರಿಗೆ ಎಲ್ಲೋ ಒಂದು ಕಡೆ ಐ ವಾಂಟ್ ಟು ಟೆಲ್ ದಟ್ ನಿಮ್ಮ ಥ್ರೂ ಏನು ನಿಮ್ಮ ಪ್ರಕಾರ ಶ್ರೀನಿ, ವಾಟ್ ಈಸ್ ಫ್ರೆಂಡ್ಶಿಪ್ ಆ್ಯಂಡ್ ವಾಟ್ ಈಸ್ ದಟ್ ಈಸ್ ರಿಕ್ವೈರ್ಡ್ ಟು make two people have awesome relationship? According to me, the most beautiful relationship ever in this world is the relationship of friendship. Yeah. So that's the most beautiful. Beautiful. And to a large extent, this relationship of friends is not so disturbed the way it has disturbed the husband and wife relationship, or family nalli parent child relationship, sibling relationship. Illeಲ್ಲ ಡಿಸ್ಟರ್ಬ್ ಆಗಿರೋಷ್ಟು ಫ್ರೆಂಡ್ಶಿಪ್ ಅಲ್ಲಿ ಡಿಸ್ಟರ್ಬ್ ಆಗಿಲ್ಲ. ಇಟ್ ಇಸ್ ಸ್ಟಿಲ್ ಇನ್ ದಿ untouched zone ಇದೆ. Friendship is still in the untouched zone. Because ಅದರಲ್ಲಿ if you see friendship ಅಲ್ಲಿ so many belief systems don't apply. Belief systems. Close. See, correct. Especially school friends ಗಳಿದ್ದಾಗ ಅಲ್ಲಿ ನಮಗೆ ಅವನು ಕಪ್ಪಗಿದ್ದಾನೆ, ಅವನು ಬೆಳ್ಳಿಗಿದ್ದಾನೆ, ಇಲ್ಲ ಯಾರು ಮಜಾ ಕೊಡ್ತಾರೆ ಅವ್ರು ನಮ್ಮ ಫ್ರೆಂಡ್. ಸೊ ಅವ್ರು ಹೇಗಿದ್ರು ನಾವು ಅದನ್ನ ತಲೆ ಕೆಡಿಸ್ಕೋತಿರಲಿಲ್ಲ. ಸೊ ಲಾಟ್ ಆಫ್ ಬಿಲೀಫ್ ಸಿಸ್ಟಮ್ಸು ನಮಗೆ ಈ ಫಾರ್ಮೇಷನ್ ಆಗಿರಲ್ಲ, ಅವಾಗ ಬಂದಿರೋ ದೋಸ್ತಿಗಳು ಲೈಫ್ ಟೈಮ್ ಹುಡ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಅದಕ್ಕೆ ಸ್ಕೂಲ್ ಫ್ರೆಂಡ್ಸು ಒಂಥರ ಲೈಫ್ ಟೈಮ್ 20 ವರ್ಷ 30 ವರ್ಷದ ಫ್ರೆಂಡ್ಸ್ ಮಾತ್ರ ಫ್ರೆಂಡ್ಸ್ ಆಗಿ ಉಳ್ಕೊಂತಾರೆ ಅಂತ ಹೇಳ್ತಾರೆ. ಕರೆಕ್ಟ್. ಆಮೇಲೆ ಬೆಳಿತಾ ನಮ್ಗೆ ಬಿಲೀಫ್ ಸಿಸ್ಟಮ್ ಬರುತ್ತೆ. ಆಮೇಲೆ ನೀವು ಹೇಳ್ದಂಗೆ ಕಂಪ್ಯಾರಿಸನ್ ಬ್ಲಾ ಬ್ಲಾ ಅವನ ಜೊತೆ ಹೋದ್ರೆ ಅಷ್ಟೇ ನೀನು ಆಮೇಲೆ ಇದಾಗಬೇಕಾಗುತ್ತೆ, ಇಂಥವ್ರ ಜೊತೆ ಸೇರೋ ಅಂಥವ್ರ ಜೊತೆ ಸೇರೋ. ಸೊ ಅಪ್ಪ ಅಮ್ಮನ ಫೋರ್ಸ್ ಇರುತ್ತೆ, ಮೇಕ್ ಫ್ರೆಂಡ್ಸ್ ಲೈಕ್ ದಿಸ್. ಸೊ ನೆಕ್ಸ್ಟ್ ನೀವು ಆಫೀಸಲ್ಲಿ ಬಂದಾಗ you have to make friendship with people who are very successful. You want to be seen with the people who are successful. So avaga friendship ಅನ್ನೋ ಒಂದು ಕಾನ್ಸೆಪ್ಟು ಸ್ವಲ್ಪ ಅಲ್ಲಿ ಮ್ಯಾನಿಪುಲೇಟ್ ಆಗ್ತಾ ಬರುತ್ತೆ. Correct. It starts losing authenticity. What a wow moment, Shini. ಅಲ್ವಾ? ಸೊ ದಿ ಸ್ಕೂಲ್ ಟೈಮ್ನಲ್ಲಿ ಆ ಬಿಲೀಫ್ ಸಿಸ್ಟಮ್ಸ್ ಇರಲ್ವಲ್ಲ. ಇವತ್ತು ನೀವು ಸಡನ್ ಆಗಿ ನೋಡಿ, ನೀವು ಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದಾಗ ಐ ಆಮ್ ಬ್ಲೆಸ್ಡ್ ವಿತ್ ಗ್ರೇಟ್ ಲಾಟ್ ಆಫ್ ಸ್ಕೂಲ್ ಫ್ರೆಂಡ್ಸ್. ನನ್ನ ಪೂರ್ಣ ಪ್ರಜ್ಞಾ ಸ್ಕೂಲಿಂದ ಹಿಡಿದು ಜೋಸೆಫ್ಸಲ್ಲಿ ಅಷ್ಟೊಂದು ಜನ ಇಲ್ಲ, ಬಟ್ ಕಾಲೇಜ್ನವರು ಅಷ್ಟೇ. ದೇ ಡೋಂಟ್ ರೆಕಗ್ನೈಸ್ ಯುವರ್ ಡೆಸಿಗ್ನೇಷನ್, ಯುವರ್ ಪವರ್, ಎಲ್ಲಿದ್ಯಾ ಏನು ನೋಡೋದಿಲ್ಲ. ಸಿಕ್ತಿದ್ದಂಗೆನೆ ಏನ್ ಮಗ ಬರೋ ಮಗ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಆ ಬಿಲೀಫ್ ಸಿಸ್ಟಮ್ಸ್ ಫಾಲೋ ಮಾಡಿರೋದಿಲ್ಲ ಇನ್ನು. ಬಟ್ ಕೊಲೀಗ್ ಬಂದಾಗ ಆ ಒಂದು ಕ್ಯಾಶುವಲ್ನೆಸ್ ಅವಾಗ ಮೈಂಡ್ ಯೂಸ್ ಆಗುತ್ತೆ. We will try to make friends with people of our own this thing. So higher level ನಾವು ನಮ್ಮ ನಾಲೆಜ್ ನ ಹೇಗೆ ಬಿಲ್ಡ್ ಮಾಡ್ಕೊಂಡಿರ್ತೀವಿ ಅಲ್ಲಿ ನಾವು ಅವಾಗ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಬರ್ತೀವಿ. ನೀವು ಹೇಳಿದ್ದು ಸೂಪರ್ ಶ್ರೀನಿ. ಐ ಮೀನ್ ಐ ವಾಂಟ್ ಟು ಸ್ಟಾಪ್ ಯು ಹಿಯರ್, ಯಾಕಂದ್ರೆ
ನಿಮ್ ಪ್ರಕಾರ ಯಾವ ಏಜ್ ಅಲ್ಲಿ, ಯಾಕಂದ್ರೆ ನಾವು ನಮ್ಮ ಹಳೆ ಎಪಿಸೋಡ್ ಅಲ್ಲಿ ಒಂದು ಮಾತಾಡಿದೀವಿ ದಟ್ ಬಯಸ್ ಮತ್ತೆ ಕಂಪ್ಯಾರಿಸನ್ ಇವೆಲ್ಲ ಒಂದು ಥಾಟ್ ಪ್ರಾಸೆಸ್ ನಮ್ಮಲ್ಲಿ ಆಲ್ರೆಡಿ ತುಂಬಿಸಿರ್ತಾರೆ ಅಂತ, ಮನೆಯಿಂದಾನೇ ಶುರು ಆಗುತ್ತೆ ಅಂತ. ಸೊ ಶ್ರೀನಿ, ವೆನ್ ಇಟ್ ಕಮ್ಸ್ ಟು ಫ್ರೆಂಡ್ಶಿಪ್, ಈ ಬಯಸ್ಸು ಈ ಥಾಟ್ ಪ್ರಾಸೆಸ್ ಇರುತ್ತೆ ಅಲ್ವಾ, ಬಟ್ ಹೇಗೆ ನಾವು ಆ ಫ್ರೆಂಡ್ಶಿಪ್ ಅಲ್ಲಿ, ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ನಾನು ಹೇಳ್ತಾ ಇರೋದು, ತುಂಬಾ ಚಿಕ್ಕ ವಯಸ್ಸಲ್ಲಿ ನಾವಿನ್ನು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಾವ್ ಯಾಕೆ ಆ ಬಯಸ್ನ ಇಲ್ಲಿ ತಗೊಂಡ್ಬರಲ್ಲ? ವಾಟ್ ಯು ಥಿಂಕ್ ಅದ್ ಇಲ್ಲಿ ಯಾಕೆ ಬರ್ತಿಲ್ಲ ಅಂತ ಆ ಏಜ್ ಅಲ್ಲಿ? ಆ ಏಜ್ ಅಲ್ಲಿ ನಾವಿನ್ನ ಗ್ರೋಯಿಂಗ್, ಸೊ ನಮ್ಗೆ ಇಂಪ್ರಿಂಟ್ ಆಗಿಲ್ಲ, ಪೀಪಲ್ ಇಂಪ್ರಿಂಟ್ ಆಗಿಲ್ಲ, ಬಿಗಿನಿಂಗ್ ಫಾರ್ಮೇಟಿವ್ ಇಯರ್ಸ್. ಅಮ್ಮ ಅವನ ಜೊತೆ ಹೋಗ್ಬೇಡ ಅಂದ್ರು ಇಲ್ಲ ಅವನ ಜೊತೆ ಹೋಗಲ್ಲ ಅನ್ಬಿಟ್ಟು ಆಚೆ ಹೋಗ್ಬಿಟ್ಟು ಅವನ ಜೊತೆನೆ ಹೋಗ್ತಾ ಇರ್ತೀವಿ ನಾವು. ಕರೆಕ್ಟ್. ಅವಾಗ ನಾವು ಅಷ್ಟು ಒಪ್ಕೊಳ್ಳೋದಿಲ್ಲ ಮಾತುಗಳು. ಸೊ ವಿ ವಿಲ್ ಫಾಲೋ ಅವರ್ ಓನ್ ಇನ್ಸ್ಟಿಂಕ್ಟ್ಸ್. ಸೊ ಅದು ಫಾರ್ಮೇಶನ್ ಆಗದೆ ಇದ್ದಾಗ ಆ ಒಂದು ಥಾಟ್ ಪ್ರಾಸೆಸ್, ಬಿಲೀಫ್ ಸಿಸ್ಟಮ್ಸ್ ಈ ಒಂದು ಇನ್ನಸೆಂಟ್ ವೇನಲ್ಲಿ ಮುಗ್ಧತೆಯಿಂದ ನಾವು ಒಂದು ಫ್ರೆಂಡ್ಶಿಪ್ ನ ಡೆವಲಪ್ ಮಾಡ್ಕೋತೀವಿ ನಾವು. ಓಕೆ, ಸೊ ದೋಸ್ ಆರ್ ದಿ ಬೆಸ್ಟ್ ಮೊಮೆಂಟ್ಸ್ that, and if you have not developed good friends at that time, it will be very very difficult when you are growing old. Correct. Avaga nimge say after 25-30 you will not make great friends. Is my observation. Even even I have observed that. Great friends nange 20 ವರ್ಷದೊಳಗೆ ಕಾಲೇಜ್ ಇಂದ ಹೊರಗಡೆ ಬರೋಷ್ಟೊಳಗೆ ಯಾರು ಆಗಿರ್ತಾರೋ, ನೀವು ಅವ್ರ ಹತ್ರ ನೀವು 60 ವರ್ಷ ಆದ್ಮೇಲೂ ನೀವು ಕುಳಿತುಕೊಂಡು ಹಾಗೆ ಮಾತಾಡ್ತೀರಾ. ಬಟ್ 30 ವರ್ಷ ಆದ್ಮೇಲೆ ಬರೋ ಒಂದು ಫ್ರೆಂಡ್ಶಿಪ್ ನಾವು ವಿ ವಿಲ್ ಕಮ್ ವಿತ್ ಡಿಫರೆನ್ಸ್ ಇನ್ ಲೆವೆಲ್. ನೀನೇನ್ ಮಾಡ್ತಾ ಇದೀಯಾ, ನಾನೇನ್ ಮಾಡ್ತಾ ಇದ್ದೀನಿ, ನೀ ಎಲ್ಲಿದ್ಯಾ ಅಲ್ಲಿದ್ಯಾ, ಸೇಮ್ ಅದೇ ಬಿಲೀಫ್ ಸಿಸ್ಟಮ್, ಥಾಟ್ ಪ್ರಾಸೆಸ್ ಎಲ್ಲ ಬಂದ್ಬಿಡುತ್ತೆ. ಅವಾಗ ನಾವು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಹೋಗ್ತೀವಿ. So this generally I'm speaking about friendship, but I want to speak more about our friendship. Okay. So ನಮ್ಮ time nalli see whether we like it or not. Yeah, because we met after so many years. Correct. ನಾವು ಆ ಬಿಲೀಫ್ ಸಿಸ್ಟಮ್ ಅದು ಇದು ಚಿಕ್ಕ ವಯಸ್ಸಲ್ಲಿ ಅಂತೂ ನಾವು ಮೀಟ್ ಮಾಡಿಲ್ಲ. ಓ ಮೈ ಗಾಡ್, ಈವನ್ ದ ಎಕ್ಸಾಂಪಲ್ ಇಸ್ ವೆರಿ ಡಿಫರೆಂಟ್ ಅಲ್ವಾ ಶ್ರೀನಿ? ಜನರೇಷನ್ ಡಿಫರೆಂಟ್. ನಾನೊಂದೇನು ಒಂದು 30 ವರ್ಷ ಇರುವಾಗ ಪ್ರಾಬಬ್ಲಿ ನಾನು ಮೀಟ್ ಮಾಡಿದ್ನೇನು, 30-32 ಇರುವಾಗ. ನೀವು ಆಲ್ರೆಡಿ 15 years ahead. ಕರೆಕ್ಟ್ ಹೇಳಲ್ಲ, ಬಟ್ 15 years ahead ಅಂತ ಹೇಳ್ತಾರೆ. ಸೊ ಹೇಗೆ ನಮ್ಮಿಬ್ಬರಲ್ಲಿ ಅಷ್ಟು ಜನರೇಷನ್ ಗ್ಯಾಪ್ ಇದ್ದಾಗ ಬೆಸ್ಟ್ ಫ್ರೆಂಡ್ಸ್ ನಾವು ಹೇಗಾದ್ವಿ, ಹೌ ಡಿಡ್ ವಿ ಬಿಕಮ್ ಫ್ರೆಂಡ್ಸ್? ಕರೆಕ್ಟ್. ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್, ಯಾಕಂದ್ರೆ ಎಷ್ಟೋ ಜನಕ್ಕೆ ಇದು ಇರುತ್ತೆ ಅಲ್ವಾ? ಸೊ ನಮ್ದ್ರಲ್ಲಿ ಇಟ್ ಇಸ್ ಈವನ್ ಮೋರ್ ಕಾಂಪ್ಲಿಕೇಟೆಡ್ ಅಂತ ಹೇಳಿದ್ರೆ, ಒಂದು ಏಜ್ ನಲ್ಲಿ ಡಿಫ್ರೆನ್ಸ್ ಇದ್ರೂ ಒಂದು ಈಕ್ವಲ್ ಫ್ರೆಂಡ್ಶಿಪ್ ನಾವು ಇದು ಮಾಡಿದ್ವಿ. ನೆಕ್ಸ್ಟ್ ಇನ್ ಅವರ್ ಜನರೇಷನ್, ನಾಟ್ ಇನ್ ಯುವರ್ the time that when we were all born. ಈಗಲೂ ಸ್ಕೂಲಲ್ಲಿ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಸಮ್ ಆಫ್ ದಿ ಸ್ಕೂಲ್ಸ್ ಕಾಲೇಜಸ್ ನಾನು ಹೋದಾಗ್ಲೂ ಒಂದು ಆಡಿಯನ್ಸ್ ಕುಳಿತುಕೊಂಡಾಗ ಬಾಯ್ಸ್ ಎಲ್ಲ ಒಂದ್ ಕಡೆ ಕುಳಿತಿರ್ತಾರೆ, ಗರ್ಲ್ಸ್ ಎಲ್ಲ ಒಂದ್ ಕಡೆ ಕುಳಿತಿರ್ತಾರೆ. ಸೊ ಬಾಯ್ಸ್ ಫ್ರೆಂಡ್ಸ್ಗಳಾಗ್ತಾರೆ, ಗರ್ಲ್ಸ್ ಫ್ರೆಂಡ್ಸ್ಗಳಾಗ್ತಾರೆ. ಬಟ್ ಬಾಯ್ ಅಂಡ್ ಗರ್ಲ್ ಫ್ರೆಂಡ್ ಆಗೋದು ಬಹಳ ಕಷ್ಟ ಆಯ್ತು ನಮ್ಮ ಟೈಮ್ನಲ್ಲಿ. ಅದು ಒಂದು ಬಿಲೀಫ್ ಸಿಸ್ಟಮ್ ಅಲ್ಲ. ಸೊ ಹುಡುಗ ಒಂದು ಹುಡುಗಿ ಜೊತೆ ಮಾತಾಡಿದ್ರೆ ಬೇರೆನೇ ಅಂತ ಅನ್ಕೊಂತಾರೆ. ಈಗಲೂ ಅದು ಹೋಗಿಲ್ಲ. ಈಗ ಬಾಯ್ ಫ್ರೆಂಡ್, ಅವ್ಳು ನನ್ನ ಗರ್ಲ್ ಫ್ರೆಂಡ್ ಅಂದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್. ಸೊ ಯಂಗ್ಸ್ಟರ್ಸ್ ವಿಲ್ ಕೀಪ್ ಕರೆಕ್ಟಿಂಗ್, ಶಿ ಇಸ್ ಅ ಫ್ರೆಂಡ್ ಬಟ್ ಶಿ ಇಸ್ ಅ ಗರ್ಲ್ ಅಂತ ಕರೆಕ್ಷನ್ ಮಾಡ್ತಾ ಇರ್ತಾರೆ. ಹೌದು, ಸೊ ಐ ಆಮ್ ಅ ಫ್ರೆಂಡ್ ಬಟ್ ಐ ಆಮ್ ಅ ಗರ್ಲ್, ಸೊ ಐ ಆಮ್ ಅ ಗರ್ಲ್ ಫ್ರೆಂಡ್ ಅಷ್ಟೇ. ಸೊ ಆ ಕ್ಲಾರಿಟಿ ಕೊಡ್ತಾ ಇರಬೇಕು. ಸೊ ನಮ್ದು ಇದರೊಳಗೆ ಐ ಆಮ್ ಅ ಬಾಯ್ ಅಂಡ್ ಯು ಆರ್ ಅ ಗರ್ಲ್. ಒಂದು ಏಜ್ ಆಯ್ತಾ, ಇನ್ನೊಂದು ಬಾಯ್ ಅಂಡ್ ಅ ಗರ್ಲ್ ಇಸ್ ದಿ ಅದರ್ ಥಿಂಗ್. ಸೊ ದಿ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಸ್ಪೆಷಲಿ ಫಾರ್ ಅಸ್ ಇಸ್, for a lot of my friends, I don't know if my friends will watch your episode wherever they are seeing. If a guy has got a beautiful looking girl as a friend, that raises even more different questions and things are there. ಒಂದು ಬ್ಯೂಟಿಫುಲ್ ಗರ್ಲ್ ನೀನು ಬರೀ ಬೆಸ್ಟ್ ಫ್ರೆಂಡ್ ಅಂತ ಇಟ್ಕೊಂಡಿರ್ತೀಯ ಹೇಗೆ? ಸೊ ಬಾಯ್ಸ್ಗಳಿಗೂ ಕಷ್ಟ ಇರುತ್ತೆ ಟು ಹ್ಯಾವ್ ಬ್ಯೂಟಿಫುಲ್ ಗರ್ಲ್ಸ್ ಜಸ್ಟ್ ಆಸ್ ಫ್ರೆಂಡ್ಸ್. Okay. So they go to a beautiful girl, make friendship with a different intention. Okay. Correct. Not so great looking girls hatra yaru hogi I want to become your best friend anta helalla. Correct. True. Haudu. So now ibru best friends, not only good looking, celebrity friend. Extra. ಅಂಡ್ ಅವರು ನೀನ್ ನೋಡಕ್ ನೀನ್ ಹುಡ್ಕೊಂಡ್ ಬರ್ತಾರ ಅವರು.
ನಾನೇ ಹುಡ್ಕೊಂಡ್ ಬಂದು ಶ್ರೀನಿ, ನಾನೇ ಕಾಲ್ ಮಾಡ್ತೀನಿ, ಶ್ರೀನಿ ಸಿಗ್ತೀರಾ, ಶ್ರೀನಿ ಎಲ್ಲಿದ್ದೀರಾ, ಶ್ರೀನಿ ಮಾತಾಡ್ಬೇಕು ಶ್ರೀನಿ. ಅಂಡ್ ನಮ್ಮ ಫ್ರೆಂಡ್ಶಿಪ್ ನಲ್ಲಿರೋ ನಮ್ದೊಂದು ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ರೆ it is very very difficult for people to no they can't digest understand. So then how should we develop this? This is the most important true. thing. So ಇಲ್ಲಿ ಬರೀ ಒಂದು ಹ್ಯೂಮರ್ ಇಲ್ಲ, but there is a deeper understanding. Exactly. So deeper intent. Yes. Nanu why I am bringing this anta ಹೇಳಿದ್ರೆ Ashi, from the time you met me till today, ನೀವು ಒಂದು ಕಾಮನ್ ಪರ್ಸನ್ ದಟ್ ಹಸ್ ಸ್ಟುಡ್ ಇನ್ ಯುವರ್ ಲೈಫ್ ಇಸ್ ಮೀ ಅಂತ ನೀವು ಯಾವಾಗಲೂ ಹೇಳ್ತೀರಾ ಅಲ್ವಾ? ಬಟ್ there were so many men who came into your life in between this as friends. Friends, so many people came. True. But did anybody stick to you ಅಂದ್ರೆ ಕಚ್ಕೊಂಡ್ರಾ as a great friend, good friend? ಯಾರಾದರೂ ಕಚ್ಕೊಂಡ್ರಾ? ಇಲ್ವೇ ಇಲ್ಲ. Not even one example. Okay. But for me, just off the track, God has blessed me with a great lot of friends. So ನನಗೆ ಈ 10 ವರ್ಷದೊಳಗೆ ಬಹಳಷ್ಟು ಫ್ರೆಂಡ್ಸ್ಗಳಾಗಿದ್ದಾರೆ. Okay. But again, we should not consciously not compare the friends that we have got. So this is where our problem is. So the moment ನಾನು ಹಿಂಗೆ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲೂ ಆ ಫ್ರೆಂಡ್ಸ್ಗಳಿಗಿಂತ ನಾನು ಬೆಟರಾ ಅವ್ರಿಗೆ ಅನ್ನೋ ಒಂದು ಥಾಟ್ ಬರಬಾರ್ದು. ಈಚ್ ಆಫ್ ದೆಮ್ ಆರ್ ಡಿಫ್ರೆಂಟ್. ಓಕೆ, ನನಗೆ ಈ 10 ಇಯರ್ಸ್ನಲ್ಲಿ ಈ ನಿಮ್ಮ ಫ್ರೆಂಡ್ಶಿಪ್ ಆದ ನಂತರ ನನಗೆ ಭಾಳಷ್ಟು ಜನ ಫ್ರೆಂಡ್ಸ್ಗಳು, ಎಸ್ಪೆಷಲಿ ಬ್ಯಾಡ್ಮಿಂಟನ್ ಆಡ್ತೀನಿ. ಬ್ಯಾಡ್ಮಿಂಟನಲ್ಲಿ ಐ ಹ್ಯಾವ್ ಗಾಟ್ ಸಮ್ ಲವ್ಲಿ ಫ್ರೆಂಡ್ಸ್. ಪ್ಲಸ್ ಆಫೀಸ್ನಲ್ಲಿ ಕೆಲವ್ರನ್ನೆಲ್ಲ ನಾನು ಪಿಕ್ ಮಾಡಿದೆ. ಪ್ರಾಬಬ್ಲಿ ಬಿಕಾಸ್ ಆಫ್ ದ ವೇ ಐ ಹ್ಯಾಂಡಲ್ ದಿಸ್ ಫ್ರೆಂಡ್ಶಿಪ್. ಇವತ್ತು ಐ ಆಮ್ ದೇರ್ ವಿತ್ ಯು ಆ್ಯಂಡ್ ಇಫ್ ಯು ಆಸ್ಕ್ ದೆಮ್ ಆಲ್ಸೋ I might have become one constant friend is only because I have dealt with friendship in a manner that it has to be dealt. ನಾನು ಹೇಗೆ ನಾನು ಈ ಫ್ರೆಂಡ್ಶಿಪ್ನ ಈ ರಿಲೇಷನ್ಶಿಪ್ನ ಟ್ರೀಟ್ ಮಾಡಿದ್ದೀನಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಆ ರೀತಿ ನಿಮ್ಮ ಫ್ರೆಂಡ್ಶಿಪ್ನ ನಾನು ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಐ ವುಡ್ ಹ್ಯಾವ್ ಬೀನ್ ಒನ್ ಅದರ್ ಗೈ ವುಡ್ ಹ್ಯಾವ್ ಪಾಸ್ಡ್ ಯುವರ್ ಲೈಫ್. ಅಲ್ವಾ ಶಿ? ಕರೆಕ್ಟ್. ಸೊ ಇವತ್ತು ನಾನು ಇದ್ದೀನಿ ನಿಮ್ಮ ಜೊತೆ and idini with significance and impact anta helidre there is a way that I believe in this friendship. So that is what I want to share with you. Neevu heli Ashi, what is that you see different in the friendship that I have expressed to you to the friends that you have seen? So ನನಗೇನು ಅನ್ಸಿರೋದು ಅಂದ್ರೆ ಶ್ರೀನಿ, ಒಂದು ಫಸ್ಟ್ ಥಿಂಗ್ ಇಸ್ ಹೇಳ್ತಾರಲ್ಲ, ನನ್ನ ಲೈಫಲ್ಲಿ ನನ್ನ ಹೆಂಗೆ ಹೇಳೋದು, ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು ತುಂಬ ಐ ಥಿಂಕ್ ದೊಡ್ಡ ಇದಾಗುತ್ತೆ. ಅದಕ್ಕೆ ಒಂದು ಡಿಫ್ರೆಂಟ್ ಥಾಟ್ ಪ್ರಾಸೆಸ್ಸೇ ಬೇಕು, ಅವೆಲ್ಲ ಬೇಕು. ಬಟ್ ನನ್ನ ಲೈಫಲ್ಲಿ ಬಂದು ನಾನು ಯಾರಂತಾನೆ ನಿಮಗೆ ಗೊತ್ತಿರಲಿಲ್ಲ, ನೀವು ಯಾರಂತ ನನಗೆ ಗೊತ್ತಿರಲಿಲ್ಲ, ಆಯಿತಾ? ಬಟ್ ಆ ಒಂದು ಕನೆಕ್ಷನ್ ನಾವು ಬಿಲ್ಡ್ ಮಾಡಿದ್ಮೇಲೆ ನೀವೊಂಥರ ಹೇಗೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್ ಇನ್ ಯು ಆಲ್ಸೋ. ನಾನು ಅದನ್ನ ಆ ಪ್ರಶ್ನೆ ನಿಮಗೆ ಕೇಳಬೇಕು. ಬಟ್ ಸಮಥಿಂಗ್ ಮೇಡ್ ಮೀ ಫೀಲ್ ದಟ್ ದಿಸ್ ಒನ್ ಪರ್ಸನ್ ವಿತೌಟ್ ಎನಿ ಏನು ಹೇಳ್ತಾರೆ, ಎಲ್ಲರೂ ಹೇಳ್ತಾರಲ್ಲ ಗಿವ್ ಅಂಡ್ ಟೇಕ್, ಆ ಗಿವ್ ಅಂಡ್ ಟೇಕ್ ಇಲ್ದೇನೆ ನೀವು ಅನ್ಕಂಡೀಷನಲಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಸ್ಟೆಪ್ ತಗೊಂಡ್ರಿ. ಏನೋ ಅದು ನನ್ನ ಲೈಫಲ್ಲಿ ಆಗಿಲ್ಲ ಶ್ರೀನಿ, ಆಯ್ತಾ? ಎಲ್ಲರೂ ಎಷ್ಟೋ ಸ್ನೇಹಿತರು, ನೀವು ಹೇಳ್ದಂಗೆ ನನಗೂ ಒಂದು 10-20 ವರ್ಷದ್ದು ಸ್ನೇಹಿತರಿದ್ದಾರೆ ಲೈಫಲ್ಲಿ, ಹೌದು, ಇಲ್ಲ ಅಂತಲ್ಲ. ಬಟ್ ಆ್ಯಕ್ಚುಲಿ ನನಗೆ ಒಂದು ಫ್ರೆಂಡ್ಶಿಪ್ ಮೀನಿಂಗ್ ಏನು ಅಂತ ಇದ್ರಲ್ಲಿ ಗೊತ್ತಾಯ್ತು. ದ್ಯಾಟ್ ಮನುಷ್ಯ ಏನೂ ಮಾಡ್ದೇನೆ, ಏನೂ ಕೇಳ್ದೇನೆ ಒಬ್ಬರಿಂದ ಕೊಡೋದಿದೆಯಲ್ಲ, ಅದು ಗಿವಿಂಗ್. ಎಷ್ಟೋ ಜನಕ್ಕೆ ಗೊತ್ತು ಇದ್ರ ಬಗ್ಗೆ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ದಟ್ ದ ಗಿವಿಂಗ್ ಫ್ರಮ್ ಯು ಇದೆಯಲ್ಲ, ಅನ್ಕಂಡೀಷನಲ್ ಗಿವಿಂಗ್. ಅದಕ್ಕೆ ಕಂಡೀಷನ್ನೇ ಇಲ್ಲ. ನಾನು ಹೆಂಗ್ ರೆಸ್ಪಾಂಡ್ ಮಾಡ್ತೀನಿ, ನಾನು ಅದಕ್ಕೆ ರಿಸಲ್ಟ್ ಕೊಡ್ತೀನಿ ನಾನು ನಿಮಗೆ, ಅವೆಲ್ಲ ನೀವು ಯೋಚನೆ ಮಾಡಲಿಲ್ಲ. ಬಟ್ ಯು ಕೆಪ್ಟ್ ಆನ್ ಗಿವಿಂಗ್. ಆ ಗಿವಿಂಗ್ ವಾಸ್ ವೆರಿ ಡಿಫ್ರೆಂಟ್ ಫಾರ್ ಮೀ, ಯೂನಿಕ್ ಫಾರ್ ಮೀ. ಆ್ಯಂಡ್ ದ್ಯಾಟ್ ಐ ಫೆಲ್ ದಟ್ ಓ ಮೈ ಗಾಡ್, ಐ ಆಮ್ ನಾಟ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಲೈಕ್ ದಿಸ್. ಆ ಒಂದು ನನಗೆ ಡಿಫ್ರೆನ್ಸ್ ನನಗೆ ಬೇರೆಯವರಲ್ಲಿ ಕಾಣದೆ ನಿಮ್ಮಲ್ಲಿ ಕಾಣ್ತು. ಸೊ in all beautiful friendships, it is always giving, if you see. So ಮಗ ನಾನು ಏನು ಮಾಡಿ, ನಿಮ್ಗೆ ಏನೇ ಕಷ್ಟ ಇದ್ರು ಕೊಡಮ್ಮ, ನಾನು ಬರ್ತೀನಿ, ನಾನು ಮಾಡ್ತೀನಿ. ಆ ಥರ ಇರೋ ವ್ಯಕ್ತಿಗಳಲ್ಲಿ, ಆ ಸರ್ಕಲ್ಗಳಲ್ಲಿ ಅದು ಉಳ್ಕೊಂಡಿರುತ್ತೆ, ಆಯ್ತಾ? ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು
ಅವ್ನು ಕಷ್ಟದಲ್ಲಿದ್ದಾನೆ, ಅವ್ನು ಹೇಳ್ಕೊತಾ ಇಲ್ಲ, ಒಂದು ಅವ್ನಿಗೆ ಸಪೋರ್ಟ್ ಮಾಡೋಣ, ಅವ್ನಿಗೆ ಹೆಲ್ಪ್ ಮಾಡೋಣ ಅಂತ ಬರ್ತಾರಲ್ಲ. ಸೊ ದ್ಯಾಟ್ ಈಸ್ ಅ ಸ್ಟ್ರಾಂಗ್ ಬಾಂಡೇಜ್ ಆಫ್ ಫ್ರೆಂಡ್ಶಿಪ್. ಸೊ ಇಲ್ಲಿ ನಿಮ್ಮಿಂದ ನನ್ಗೇನ್ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ zero expectations. ಸೊ I had to practice that, no expectations. ನಾನು ನಿಮ್ಗೆ ಏನ್ ಕೊಡಬಹುದು, ವಾಟ್ ಕ್ಯಾನ್ ಐ ಗಿವ್ ಯು ಅಂತ ಹೇಳಿ ದಟ್ ಬಿಕೇಮ್ ದ ಫೌಂಡೇಶನ್. ಸೊ ವೆನ್ ಐ ಥಾಟ್ ವಾಟ್ ಐ ಕ್ಯಾನ್ ಗಿವ್ ಯು, ಯು ಆರ್ ನಾಟ್ ಇನ್ ಅ ಪೊಸಿಷನ್ ಟು ಆಸ್ಕ್ ಮಿ ಎನಿಥಿಂಗ್ ರೈಟ್ ಆಲ್ಸೋ. ಓಕೆ, ಸೊ ನನಗೆ ಇದು ಬೇಕು, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ, ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಈ ತರ, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ಮೈ ಗಾಡ್ ಆಶಿ ಏನು ಈ ತರ ಇದ್ದೀರಾ ಅಂತ. ಸೊ ವಾಟ್ ಇಸ್ ದಿಸ್, ಯು ಆರ್ ಲೈಕ್ ದಿಸ್, ನೋ ಯು ಶುಡ್ ನಾಟ್ ಬಿ ಲೈಕ್ ದಿಸ್ ಅಂತ ಹೇಳಿ ಅದನ್ನ ಅಳಿಸ್ಬಿಟ್ಟು, ಇರೇಸರ್ ಅಳಿಸ್ಬಿಟ್ಟು ಐ ರೀರೋಟ್ ದ ಸ್ಕ್ರಿಪ್ಟ್ ಆಫ್ ವಾಟ್ ಯು ಶುಡ್ ಬಿ ಅಂತ ಹೇಳಿ. That I started giving it to you. Yeah. And why did you give that, Srini? ನಿಮ್ಮಲ್ಲಿ ಏನು ಅನ್ನಿಸ್ತು that ಇದನ್ನ ಮಾಡಬೇಕು ನನಗೆ ಅಂತ? ಅದು ಹೇಗೆ ನಿಮಗೆ ಆ ಮೊಮೆಂಟ್ ಅಲ್ಲಿ ನಿಮಗೆ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಾ, ಇಲ್ಲ ನಿಮ್ಗೆ ಓಕೆ ಒಂದ್ ಪರ್ಸನ್ ಬಂದಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಅನ್ನಿಸ್ತಾ? ಹೇಗೆ ಹ್ಯುಮ್ಯಾನಿಟೇರಿಯನ್ ಆಗಿ ನೀವು ಮಾಡಿದ್ರ, ಹ್ಯುಮಿಲಿಟಿ ಇಂದ ಮಾಡಿದ್ರ, ಇಲ್ಲ ಒಂದ್ ಫ್ರೆಂಡ್ಶಿಪ್ ನ ನೀವೇ ಬಿಲ್ಡ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರ? So there is a lighter reason, jovial reason, and a deeper reason also. Okay. When a beautiful girl comes and asks me to be a friend, which stupid fellow will not accept that friendship? Thanks, at least God made me a little beautiful to come and talk to you. Yeah, I mean, so, at least. Yeah, so that probably definitely is one trigger. Okay, so. But that's a joke apart. Joke apart. So still the trigger because Srini doesn't do that. Yes. Because somebody is beautiful. Yes. He does it because he feels that it is required. When I tell this to my other friends, they will not believe me. Adukoskara adannu helde. Great. So ivaga deeper reason heli, Srini. Deeper reason ashi ಏನು ಗೊತ್ತಾ, this one quality that I saw in you which stood out. ಏನಾಗುತ್ತೆ, for both boys and girls, if their external appearance is very nice, ತುಂಬಾ ಚೆನ್ನಾಗಿದ್ದಾರೆ, ಹೆಣ್ಮಕ್ಳು ಬ್ಯೂಟಿಫುಲ್ ಆಗಿದ್ದಾರೆ, ಹುಡುಗರು ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಹೇಳಿದಾಗ, they have a protective layer around them. So they feel that they are arrived, they have accomplished, and there is nothing that need to change in them. Very difficult to go in and make them understand this is not what it is ಅಂತ ಹೇಳಿ. So you are not that person who was consumed by your beauty or your looks or your success as an actor, as accomplished public figure tara. Okay. So you weren't that. Correct. You were very open. A baggage idkondu bandilla. Exactly. So you kept your doors open for me to come in, get to your thought level. Correct. I had already put my guards down for you to. Yes. Yeah. So when I could come in and read you, understand you, and then see, this is a wrong program. This has to be rewritten, and you are open to be rewritten. That was the encouraging factor for me to bring this change in. Okay, I can do this. I should be doing this. Anta heli. That made me. ಇಲ್ಲ ಅಂತ ಹೇಳಿದ್ರೆ lot of people are closed, very difficult to open them up and then go and they will open up, but at a very surface level ಅಲ್ಲಿ ಓಪನ್ ಅಪ್ ಆಗ್ತಾರೆ. ಕೇಳಿದ್ರು ಆಮೇಲೆ ನೆಕ್ಸ್ಟ್ ಅವರು ರೆಸಿಪ್ರೊಕೇಟ್ ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ. ಬಟ್ ಯು ಆರ್ ಎ ಪರ್ಸನ್, ಯು ಆರ್ ಟೋಟಲಿ ಓಪನ್, ಯು ರೆಸಿಪ್ರೊಕೇಟೆಡ್, ಯು ರೆಸ್ಪಾಂಡೆಡ್. ಸೊ ದ್ಯಾಟ್ ವಾಸ್ ದ ಅದರ್ ಥಿಂಗ್ ದಟ್ ಮೇಡ್ ಮೀ stick to you and make that change possible in you. Yeah, and Srini, adu aadmele it's not that ಆ ಮೊಮೆಂಟ್ಗೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಲ್ಲ, ಕರೆಕ್ಟಾ? ಆ ಮೊಮೆಂಟ್ಗೆ ಆ ಥರ ಓಕೆ ಒಂದು ವ್ಯಕ್ತಿ ಆ ಥರ ಇದ್ದಾರೆ, ಇಟ್ಸ್ ಸಮಥಿಂಗ್ ಹೂ ಶೀಸ್ ಕಮ್ ಓಪನ್, ಆ ಥರ ಏನು ಬ್ಯಾಗೇಜ್ ಇಟ್ಕೊಂಡು ಬಂದಿಲ್ಲ ಅಂದಾಗ ನೀವು ಜಸ್ಟ್ ಒಂದು ಎಫರ್ಟ್ ಹಾಕಕ್ಕೆ ಶುರು ಮಾಡ್ತೀರಾ. ಅದು ಮಾಡ್ತಾ 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 ವೆನ್ ಐ ರೆಸ್ಪಾಂಡ್, ನಾನು ಯಾವ ರೀತಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ, ಯಾವ ರೀತಿ ಹೇಗೆ ಹೇಳ್ತಾರೆ ಎಫರ್ಟ್ಸ್ ಹಾಕಿ ಅದನ್ನು ಫುಲ್ಫಿಲ್ ಮಾಡ್ತೀನಿ ಅಂದರೆ, ಐ ಥಿಂಕ್ ಯು ಸಾ ದ್ಯಾಟ್ ಥಿಂಗ್ ಇನ್ ಮೀ ಓನ್ಲಿ ವೆನ್ ನೀವು ಹೇಳ್ದಂಗೆ ನಾನು ಹೇಳಿ ನಾನು ಸೀಮಿತ ಇರಲಿಲ್ಲ, ಬಟ್ ಅವಳಲ್ಲಿ ಆ ಚೇಂಜಸ್ ತಗೊಂಡು ಬಂದ್ಲು ಅಂತ ಅನಿಸ್ದಾಗ ಮಾತ್ರ ಅದು ಅನ್ಸುತ್ತಲ್ವಾ ದಟ್ ಐ ಕ್ಯಾನ್ ವರ್ಕ್ ಮೋರ್, ಐ ಕ್ಯಾನ್ ಡೂ ಮೋರ್. ಅದು ಮಾಡ್ತಾ ಮಾಡ್ತೇನೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ಜೋವಿಯಲ್ ಮೂವ್ಮೆಂಟ್ಸು ಕ್ರಿಯೇಟ್ ಆಯಿತು. ಕರೆಕ್ಟ್.
ಬರೀ ನಾವು ಇದನ್ನೇ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ವಿ ಆಲ್ಸೋ ಯೂಸ್ ಟು ಟಾಕ್, ಸಿಟ್, ಗೋ ಈಟ್ ಫುಡ್, ರೆಸ್ಟೋರೆಂಟ್ಸ್ಗೆ ಹೋಗ್ತಿದ್ವಿ, ಕ್ಯಾಫೆಗೆ ಹೋಗ್ತಿದ್ವಿ, ಕೂತ್ಕೊಳ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಏನೂ ಇಲ್ಲ ಅಂದ್ರು ಶ್ರೀನಿ, ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಹೆಂಗೆ ಇರ್ತಿತ್ತು ಹೇಳಿ, ರೋಡಲ್ಲೇ ನಾವು ಫುಟ್ಪಾತ್ ಅಲ್ಲಿ ನಾನು ಇಲ್ಲಿ ಕೆಳಗೆ ಕೂತಿದ್ರೆ ನೀವು ಮೇಲೆ ನಿಂತ್ಕೊಳ್ತಿದ್ರಿ. ನಾವು ಹಾಡಾಡೋಕೆ ನಮ್ಗೆ ತುಂಬಾ ಇಷ್ಟ, ರೈಟ್? ನಾವು ಹಳೆ ಹಿಂದಿ ಹಾಡುಗಳು, ಕನ್ನಡ ಹಾಡುಗಳು, ನೀವು ಎಷ್ಟು ಹಾಡುಗಳು ನನಗೆ ಹೇಳಿದ್ದೀರಾ ಕನ್ನಡ ಹಾಡುಗಳ ಬಗ್ಗೆ. ಸೊ ಈ ತರ ಎಲ್ಲ ಮೊಮೆಂಟ್ಸ್ ನಾವು ಸ್ಪೆಂಡ್ ಮಾಡಿದೀವಿ. ಐ ಥಿಂಕ್ ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ಕ್ರಿಯೇಟೆಡ್ ದೋಸ್ ಮೊಮೆಂಟ್ಸ್ ವೇರ್ ಆ ಫ್ರೆಂಡ್ಶಿಪ್ ಬಿಲ್ಡ್ ಆಯ್ತು. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಸೊ ಅಮಾಲ್ಗಮೇಟ್ ಆಯ್ತು ಎರಡೂನು. ಸೊ ಅಗೇನ್ ವಾಟ್ ಯು ಟೋಲ್ಡ್, ಒಂದು is there I can contribute to make things better for you ಅಂತ, to make things better for you. ಸೊ ಒಂದು ಫ್ರೆಂಡ್ಶಿಪ್ ಅಲ್ಲಿ ಅದೊಂದು ಇರಲೇಬೇಕು ಅಂತ ಹೇಳಿದ್ರೆ can I contribute to you, can I make you the best person. If I am not enabling you to be a better person, then what am I, what are you doing? ಶ್ರೀನಿ, ಇಲ್ಲೂ ಒಂದು ನಾನು ವಿಚಾರ ಹೇಳಬೇಕು, ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ಪ್ರಾಬ್ಲಮ್ ಇದೆ, ವಿಚ್ ಐ ಡಿಂಟ್ ಹ್ಯಾವ್ ದಟ್ ಪ್ರಾಬ್ಲಮ್. ಏನಂದ್ರೆ ಈಗ ಅವ್ರೇನ್ ಅನ್ಕೊಂತಾರೆ, ಇವಾಗ ನಾವೇನೋ ಹೇಳಕ್ ಹೋಗ್ತೀವಿ, ಇಲ್ಲ ಕಲ್ಸಕ್ ಹೋಗ್ತೀವಿ, ಇಲ್ಲ ನಾವು ಆ ಪರ್ಸನ್ ಅಲ್ಲಿ ಏನೋ ಒಂದು ಬೆಟರ್ ಮಾಡಕ್ ಹೋಗ್ತೀನಿ ಅಂತ ಹೇಳಿದಾಗ ಕೆಲವ್ರಿಗೆ ಈಗೋ ಬಂದ್ಬಿಡುತ್ತೆ. ದಟ್ ನಾನ್ ಸರಿನೇ ಇದೀನಲ್ಲ, ನಾನು ಕರೆಕ್ಟಾಗೇ ಇದೀನಲ್ಲ, ನಾನು ಇಷ್ಟು ದಿನ ನಾನು ಮಾಡ್ತಿರೋದು ಸರಿನೇ ಇದೆ, ಇಲ್ಲಿ ತನಕ ನನಗೆ ಅದು ಕರ್ಕೊಂಡ್ ಬಂದಿದೆ ಅಂದ್ರೆ ಮುಂದೇನು ಕರ್ಕೊಂಡು ಹೋಗುತ್ತೆ ಅಂತ ಒಂದು ರಾಂಗ್ ನೋಷನ್ ಅಲ್ಲಿ ಒಂದು ಈಗೋ ಬಿಲ್ಡ್ ಆಗಿರುತ್ತೆ. ಹಂಗ್ ಮಾಡಕ್ ಹೋದಾಗ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ವಿಲ್ ಟೇಕ್ ದಟ್ ಕಾಂಟ್ರಿಬ್ಯೂಷನ್. ಅವಾಗ ಏನಾಗುತ್ತೆ, ಡಾಮಿನೇಷನ್ ಅಂತ ಅನ್ಸುತ್ತೆ. ಆಪೋಸಿಟ್ ಪರ್ಸನ್, ನನಗೆ ಡಾಮಿನೇಟ್ ಮಾಡ್ತಾ ಇದಾರೆ, ನಾನೇನ್ ಹಂಗಿದ್ರೆ ಏನ್ ಬೆಟರ್ ಪರ್ಸನ್ ಅಲ್ವಾ, ನಾನೇನಿದೆ. ಸೊ ಆ ಒಂದು ವಿಚಾರ ಐ ಥಿಂಕ್ ಸಮಥಿಂಗ್ ದಟ್ ಐ ಲರ್ನ್ಡ್ ಇನ್ ದಿಸ್ ಫ್ರೆಂಡ್ಶಿಪ್, ದಟ್ ನಾವ್ ಎಲ್ಲರೂ ಒಂದು ಲೆವೆಲ್ ಆಫ್ ಗುಡ್ ಪೀಪಲ್, ಯಾರು ಬ್ಯಾಡ್ ಗುಡ್ ಅಂತ ನಾವೇನು ಟರ್ಮ್ ಮಾಡಕ್ಕಾಗಲ್ಲ. ಬಟ್ ಏನಕ್ಕೆ, ವೈ ಡು ಸೇ ಪಾರ್ಟ್ನರ್ಶಿಪ್ ಆರ್ ಫ್ರೆಂಡ್ಶಿಪ್? ಅದರಲ್ಲಿ ಎರಡು ವ್ಯಕ್ತಿಗಳು ಬಂದಾಗ ಒಂದು ವ್ಯಕ್ತಿ ನಮ್ಮನ್ನ ಕಾಂಟ್ರಿಬ್ಯೂಟ್, ಏನ್ ಕಾಂಟ್ರಿಬ್ಯೂಷನ್ ಅಂದ್ರೆ ಟು ಮೇಕ್ ಸಂಬಡಿ ಫ್ರಮ್ ಬೆಸ್ಟ್ ಟು ಬೆಟರ್, ಆರ್ ಬೆಟರ್ ಟು ಬೆಸ್ಟ್, ಆರ್ ಇದು ಅದು ಎಷ್ಟೋ ಜನಕ್ಕೆ ಅದು ಗೊತ್ತಾಗಲ್ಲ ಶ್ರೀನಿ. ಸೊ ಅದು ಮ್ಯೂಚುವಲ್ ಆಗಿರಬೇಕು. ಅಂಡ್ when I was impacting and I was trying to make you a better person, without your knowledge you are also making me a better person. Especially in this case, because I had to seek answers to your questions. And I love those conversations with you. So they were all very meaningful conversations. So probably we will talk about it sometime, where quality of conversation. Correct. Okay. What two people, friends, ಇಬ್ರು ಸೇರ್ಕೊಂಡಾಗ ಏನ್ ಮಾತಾಡ್ತಾರೆ. So is it empowering, is it enlightening, is it enabling? So I came with the purpose that ನಿಮ್ಗೆ I have to empower you. I have to make you independent. So ಆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಬರ್ತಾರೆ. And ಆ process ನಲ್ಲಿ you cannot be doing that 24/7. So we spent those beautiful moments. So experiences create ಮಾಡ್ಕೋತೀವಿ. So friendship ಅಲ್ಲಿ that is most valuable. ಏನಂತ ಹೇಳಿದ್ರೆ creating those wonderful experiences. Just being together, singing, driving, going eating out. So all those experiences ಕೂಡ ನಮಗೆ ಕಾಂಟ್ರಿಬ್ಯೂಟ್ ಆಯ್ತು. But there was a deep purpose and intent between us. It was explicitly spoken. ನಾವು ಮಾತಾಡ್ತಾನೂ ಇದ್ದು, and ಅದು ಅರ್ಥನೂ ಇತ್ತು. ಏನಂತ ಹೇಳಿದ್ರೆ, you always knew that any problem ನಿಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ ಬಂದ್ರೂ ಶ್ರೀನಿ ಹತ್ರ ಹೋದ್ರೆ he will help me out. Correct. is one ಒಂಥರ ಡಿಫಾಲ್ಟ್ ಇತ್ತು. ನನಗೆ ಎನಿಥಿಂಗ್ ಇನ್ ಆಶೀಸ್ ಲೈಫ್, if she wants, unconditionally I should support her. I should be there. She should count on me. Correct. Yeah, true. So this grew between us. And every time we met, it was more like we are creating moments together. Memories. So that is the journey. So we have completed 10 years, not as a milestone, but in the journey we have been together. So now being together and still meaning something, andre adrinda now we are meaning something, we are being together. So this is the success of our friendship. Perfect. I mean, nanagantu I have felt that
ರಿಲೇಶನ್ಶಿಪ್ ಅಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ ಅಂದ್ರೆ ದೆನ್ ದರ್ ಇಸ್ ನಥಿಂಗ್. ಆ ಕಾಂಟ್ರಿಬ್ಯೂಷನ್ ನೀವು ನನ್ನ ಲೈಫಲ್ಲಿ ಮಾಡಿದ್ರೆ ನೀವು ಹೇಳ್ದಂಗೆ ನಾನು ಅದು ವಾಲಂಟರಿ ಇರಬೇಕು. ಆ ಕಾಂಟ್ರಿಬ್ಯೂಷನ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರಬಾರ್ದು, ಮಾಡ್ತೀನಿ ಅನ್ನೋ ವಾಲಂಟರಿ ಆಕ್ಷನ್ ಅಲ್ಲಿ ಇರಬೇಕು. ಸೊ ವೆನ್ ವಿ ಸೇ ಗಿವಿಂಗ್ ನೀವು ಗಿವ್ ಮಾಡ್ತಿದ್ದೀರಾ ಅಂದ್ರೆ ನಾನು ಗಿವ್ ಮಾಡ್ತಿದ್ದೀನಿ. ಸೊ ಏನಾಗುತ್ತೆ ಮಾಡ್ತೀರಾ ಅಂತ ನಾ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಕೊಡ್ಬೇಕು. ಮತ್ತೆ ಆ ಕೊಡೋ ಇದ್ರಲ್ಲಿ ಈಗ ಅವ್ರು ಕೊಡ್ತಿರುವಾಗ ನಾನ್ ಕೊಡ್ತಿರುವಾಗ ಏನಾಗುತ್ತೆ ಅಂದ್ರೆ internally, I mean, in a way, if we see, we are receiving. Correct. So there is a kind of a give and take, but in a very organic manner, in a very voluntarily. ನಾನು ಕೊಡ್ತಿದ್ದೀನಿ, ಅವರು ಕೊಡ್ತಿರುವಾಗ ನನ್ನ ಕಡೆಯಿಂದ ಇವ್ರು ರಿಸೀವ್ ಮಾಡ್ತಿದ್ದಾರೆ, ನಿಮ್ಮ ಕಡೆಯಿಂದ ನಾನು ರಿಸೀವ್ ಮಾಡ್ತಾ ಇದ್ದೀನಿ. So there is a good way of give and take, not the ugly way of give and take, where expectations will shatter the relationship. Right. So Srini, ಕಮಿಂಗ್ ಟು ದ ಪಾಯಿಂಟ್ ವೇರ್ ಈಗ ನಮಗೆ ನಮ್ಮ ರಿಲೇಶನ್ಶಿಪ್ಪು ನಮ್ಮ ಫ್ರೆಂಡ್ಶಿಪ್ಪು ಚೆನ್ನಾಗಿ ಇದಾಗಿದೆ, ಇಲ್ಲಿ ತನಕ ಗ್ರೋ ಮಾಡಿದ್ದೀವಿ. ಬಟ್ ನನಗೆ ನೀವು ಕೆನ್ ಯು ಪಾಯಿಂಟ್ ಔಟ್ ಸಮ್ ಆಸ್ಪೆಕ್ಟ್ಸ್ ಆಫ್ ಹೌ ಅ ಸಿಂಪಲ್ ಆಗಿ ನೀವು ಹೆಂಗೆ ಹೇಳ್ತೀರಾ ದಟ್ ಯುನೋ ಈ ಪಾಯಿಂಟ್ ನೀವು ಕಾನ್ಸಂಟ್ರೇಟ್ ಮಾಡಿ ಟು ಸಿ ಇಸ್ ದಿಸ್ ಅ ಗುಡ್ ಫ್ರೆಂಡ್ಶಿಪ್, ಆರ್ ಯು ಇನ್ ಅ ಗುಡ್ ರಿಲೇಶನ್ಶಿಪ್ ಅಂತ ಕೆಲವು ನೀವು ಏನಾದರೂ ಪಾಯಿಂಟ್ ಔಟ್ ಮಾಡೋಕ್ಕಾಗತ್ತಾ? ಫ್ರಮ್ ಟೈಮ್ ಇಮ್ಮೆಮೋರಿಯಲ್, ಫ್ರಮ್ ದ ಟೈಮ್ ದಟ್ ನಾವು ಎಷ್ಟೊಂದು ಪಿಕ್ಚರ್ಗಳನ್ನು ನಾವು ನೋಡಿದ್ದೀವಿ. ಕ್ಲೋಸ್ ಫ್ರೆಂಡ್ಸು ತುಂಬ ನಂಬಿದೆ ಅವನು ಕೈ ಕೊಟ್ಬಿಟ್ಟ, ನಮಗೆ ಮೋಸ ಮಾಡ್ಬಿಟ್ಟ ಅಂತೆಲ್ಲ ನಾವು ಹೇಳ್ಕೊತೀವಿ. ಆ ಥರ ಮಾತಾಡಿ ಎವ್ರಿಬಡಿ ವಿಲ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಏನಕ್ಕೆ ಅಂತ ಹೇಳಿದ್ರೆ ದೇರ್ ಆರ್ ಸರ್ಟನ್ ಫಂಡಮೆಂಟಲ್ ಥಿಂಗ್ಸ್ ದಟ್ ವಿ ವುಡ್ ನಾಟ್ ಹ್ಯಾವ್ ಬೀನ್ ಡೂಯಿಂಗ್ ಇಟ್ ವೆರಿ ರೈಟ್. ಓಕೆ, ಸೊ coming back to the first part when I was telling friends, so naavibro, and the uniqueness and the trickiness is between a boy and a girl anta. Correct. So boy friends natural agi eddagutte, because being together yavaglu enagibidutte ಜೊತೆಯಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು. ಈಗ ಕ್ಲಾಸ್ ರೂಮ್ನಲ್ಲಿ ಮೋಸ್ಟ್ ಆಫನ್ ಯುವರ್ ಬೆಸ್ಟ್ ಫ್ರೆಂಡ್ ವಿಲ್ ಬಿ ಆಲ್ವೇಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು ಓನ್ಲಿ. ಅವ್ರ ಜೊತೆ ಯು ಬಿಕಮ್ ಅ ವೆರಿ ವೆರಿ ಗುಡ್ ಕ್ಲೋಸ್ ಫ್ರೆಂಡ್. ಸೊ ನನ್ನ ಸ್ಕೂಲ್ನಲ್ಲಿ ಐ ಗಾಟ್ ಟು beautiful friends like that. One who came very recently, who met me and went. The other one is in the Air Force. So ಅವನ ಹೆಸರು ಶ್ರೀ ಹರ್ಷ ಅಂತ ಹೇಳಿ, ಇನ್ನೊಬ್ಬ ರಾಮಮೋಹನ್ ಅಂತ ಹೇಳಿ. ಇವರಿಬ್ರು ನನ್ನ ಚೈಲ್ಡ್ಹುಡ್ ಮೆಮರೀಸ್ ಅಲ್ಲಿ ಫಸ್ಟ್ ಫ್ರೆಂಡ್ಶಿಪ್ ಫೌಂಡೇಶನ್ ಅಲ್ಲಿ ಇವರಿಬ್ರು. ಸೊ ರಾಮಮೋಹನ್ ಏನಕ್ಕೆ ನನಗೆ ಅಷ್ಟು ಕ್ಲೋಸ್ ಫ್ರೆಂಡ್ ಆದಾಗ ನನ್ನ ಹೈಟ್ ಇತ್ತು, ನನ್ನ ಪಕ್ಕದಲ್ಲೇ ಕೊಡಿಸ್ತಾ ಇದ್ರು. ಸೊ ಲೈನ್ ನಿಂತ್ಕೊಂಡ್ರೆ ನಾವು ಫ್ರಂಟ್ ಲೈನಲ್ಲಿ ನಾವಿಬ್ರು ಕಚಾಡ್ತಾ ಇದ್ದೋ, ನೀನು ಫಸ್ಟ್, ನಾನು ನಿನ್ಕಿಂತ ಉದ್ದ ಇದ್ದೀನಿ, ಇಬ್ರು ಒಂದೇ, ಬಟ್ ನಾವು ನೋಡ್ಕೊಂಡಾಗ ನಾನು ಉದ್ದ ನೀನು ಉದ್ದ ಅಂತ ಹೇಳಿ. ಸೊ ಯುವರ್ ಫಸ್ಟ್ ಫ್ರೆಂಡ್ ಇಸ್ ಸಂಬಡಿ whom you spend more time with, whom you spend more time with. So the other person also became a good friend, because ಕ್ಲಾಸ್ ರೂಮ್ನಲ್ಲಿ ಒಂದು ಕಡೆ ಅವನ್ನ ನನ್ನ ಜೊತೆ ಪಕ್ಕದಲ್ಲಿ ಜಾಸ್ತಿ ಕೂಡಿಸ್ತಾ ಇದ್ರು, ಅವನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಆ ರೀತಿ. ಸೊ ಫ್ರೆಂಡ್ಸ್ನಲ್ಲೂ ನಾವು ಯಾರ ಜೊತೆ ಜಾಸ್ತಿ ನಾವು ಮಿಂಗಲ್ ಆಗ್ತಾ ಇರ್ತೀವಿ, ಸೊ ವಿ ಬಿಕಮ್ ವೆರಿ ಕಂಫರ್ಟಬಲ್ ವಿತ್ ದಟ್. ಸೊ ಅಲ್ಲಿ ನಮಗೆ ಅದೇ ಬೆಳೆಯುತ್ತೆ. ಸೊ ಹುಡುಗರ ಜೊತೆನೇ ಇದ್ದಾಗ ಅದು ಫ್ರೆಂಡ್ಶಿಪ್ ಬಿಡುತ್ತೆ, ಹೆಣ್ಮಕ್ಳ ಜೊತೆ ಇದ್ದಾಗಲೇ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಬಟ್ ದಿ ಟ್ರಿಕಿ ಪಾರ್ಟ್ ಇಸ್ ವೆನ್ ಅ ಬಾಯ್ ಅಂಡ್ ಗರ್ಲ್ come together and try to build a good friendship. Okay, now there are also, we have seen esto beautiful movies about friendship. Now nodidivi now. Correct. So for a boy and girl friends agbekadaga, that is where I have seen a lot of people, both boy and girl, having a little tricky situation about friendship ಅಲ್ಲಿ. ಅದು ಹುಡುಗಿರಲ್ಲಿ ಅದು ಮಾಡಿರ್ತಾರೆ, ಬಟ್ ಬಿಟ್ವೀನ್ ಅ ಬಾಯ್ ಅಂಡ್ ಅ ಗರ್ಲ್ ಬಂದಾಗ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾರೆ. ನಾನು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ can I use a board and show you something? So actually you know I'm more of a writing person. ಅದಕ್ಕೆ ಬೋರ್ಡ್ ರೆಡಿ ಇದೆ. This is a person. So all of us have our own circles. We have our own circles. So I'm just writing 3 circles. This is one circle. This is another circle. Okay. And this is another circle. Okay. 3 circles. Yeah. So we are here. I'm here. Okay. This I also signifies the other things that I am talking about. Got it. So this is your very close inner circle. We call it as the inner circle. Inner circle. Okay. This is the inner circle. Then this is another. According to me, this is the second eye. This is the second eye. This is I1. This is I2, and this is the third eye. I3. There are 3 eyes. This is my learning over a period of time. Okay.
So when I'm here, and when we are allowing a friend to enter, when we allow a friend to enter, anybody, okay, and this especially the boys, and between boys and girls, aware of, they should be aware of. When a friend enters, most part of them, they should allow this friend to be in the I3 zone. The I3 zone alli ಏನು ಅಂತ ಹೇಳಿದ್ರೆ, it's more of interaction. Interaction ಅಂದ್ರೆ communication. We have to be in the interaction stage. Okay. We have to keep interacting. Got it. So the longest time that you interact, you will get to know. See, at the end of the day, Ashi, ಇವತ್ತು ನಮ್ಮ ಒಂದು ಫ್ರೆಂಡ್ಶಿಪ್ ಥ್ರೈವ್ ಆಗ್ತಾ ಇದೆ ಅಂತ ಹೇಳಿದ್ರೆ interaction ಇಂದನೇ ಕಾರಣ. Exactly. ಅಷ್ಟು ನಾವು ಮಾತಾಡಿದೀವಿ, ಅಷ್ಟು. Do we have so much of things to talk about? Is our interaction very respectful, very meaningful, very inspiring? So interaction cannot be boring. So there can be interactions which is highly boring. Okay, so this reminds me, sometimes you ask me, there are 3 types of people anta na heltini. Okay, so ee interaction ಎಷ್ಟೊಂದು ಸಲ between a husband and a wife, ಅವ್ರದ್ದು interaction ಚೆನ್ನಾಗಿರೋದಿಲ್ಲ ಅವ್ರದ್ದು. Correct. ಆಮೇಲೆ how did they come together ಅಂತ ಹೇಳ್ತಾರೆ. ಈ ಝೋನ್ ಮಿಸ್ ಔಟ್ ಮಾಡ್ಬಿಟ್ಟಿರ್ತಾರೆ, ಈ ಇಂಟ್ರಾಕ್ಷನ್ ಝೋನ್, ಆ ಝೋನ್ ಬಿಟ್ಟಿರ್ತಾರೆ, ಇರುತ್ತೆ, ವೆರಿ ಲಿಟಲ್ ಟೈಮ್. ಮತ್ತೆ ಏನ್ ಮಾತಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಎಂಪವರಿಂಗ್ ಮಾತಾಡ್ತಿದಾರಾ, ಅದಕ್ಕೆ ಮೀನಿಂಗ್ ಮೈಂಡ್ಫುಲ್ ಮಾತಾಡ್ತಿದಾರಾ, ಇಲ್ಲ ಏನೋ ವೇಸ್ಟ್ ವಸ್ತುಗಳನ್ನ. ಸೊ ನನ್ನ ಪ್ರಕಾರ ಯು ಶುಡ್ ಕೀಪ್ ಸಂಬಡಿ ಇನ್ ದಿ ಇಂಟ್ರಾಕ್ಷನ್ ಝೋನ್ ಫಾರ್ ಆಲ್ಮೋಸ್ಟ್ ಅ ಇಯರ್. ಒಂದು ಇಯರ್ at least 365 days ನೀವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಅಷ್ಟು ಟೈಮ್ ಕೊಡಬೇಕು. ಸೊ ನಿಮ್ಮ ಇಂಟ್ರಾಕ್ಷನ್ ಅವ್ರಿಗೆ ಇಷ್ಟ ಆಗುತ್ತಾ ಅಂತ ನೋಡ್ಬೇಕಲ್ವಾ. ಐ ಮೇ ಬಿ ಟಾಕಿಂಗ್ ಅ ಲಾಟ್ ಆಫ್ ಸೆನ್ಸ್, ಬಟ್ ದಟ್ ಗೈ ಮೇ ನಾಟ್ ವಾಂಟ್ ಮೈ ಸೆನ್ಸಿಬಲ್ ಟಾಕ್ಸ್. ಇವನು ಬಿಡಪ್ಪ, ಇವನು ಕೊರಿತಾನೆ, ಇವನು ಬರೀ ಜ್ಞಾನ ಕೊಡ್ತಾನೆ. ಸೊ ಲಾಟ್ ಆಫ್ ಪೀಪಲ್ ಮೇ ನಾಟ್ ವಾಂಟ್ ಟು ಬಿ ಗ್ರೇಟ್ ಫ್ರೆಂಡ್ಸ್ ವಿತ್ ಮೀ. ಸೊ ಐದರ್ ವೇ, ವೆದರ್ he likes me or I like that person, ಈ ಇಂಟ್ರಾಕ್ಷನ್ ಫೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಇಂಟ್ರಾಕ್ಷನ್ ಸ್ಪೇಸ್ ಆದ್ಮೇಲೆ ದೆನ್ ಯು ಶುಡ್ ಅಲೌ ಸಂಬಡಿ ಟು ಗೆಟ್ ಇನ್ ಟು ದಿ involvement stage. Involvement. That's very important. Yeah. Everything is important. Correct. Yes. But this is very interesting. Yeah. So what is the difference between interaction and involvement ಅಂತ ಹೇಳಿದ್ರೆ, interaction ಅಲ್ಲಿ you are just talking everything around, okay, but involvement ಅಲ್ಲಿ ಏನಾಗ್ಬಿಡುತ್ತೆ, somebody will take up the responsibility of ಏನ್ ಮಾಡ್ತಿದ್ಯಾ, ಊಟ ಮಾಡ್ತಾ ಇದೆಯಾ, ಮಲ್ಕೊಂಡಿದ್ಯಾ, ನೀನೆಲ್ಲ ಆರಾಮ್ ಇದೆಯಾ, ವಾಟ್ ಇಸ್ ಹ್ಯಾಪನಿಂಗ್, ಡು ಯು ವಾಂಟ್ ಮೀ ಟು ಟೇಕ್ ಯು ಔಟ್, ನಿಮ್ಗೆ ಕಾಸಿಲ್ವಾ, ನಿಮ್ಗೆ ಕಾಸು ಬೇಕಾ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಲಾ. ಸೊ ಅದು ಇನ್ವಾಲ್ವ್ಮೆಂಟ್ ಸ್ಟೇಜ್ ಬರುತ್ತೆ. ಕರೆಕ್ಟ್. ಆಲ್ಸೋ ಈಗ ನೀವು ನನ್ನ ಲೈಫ್ ಅಲ್ಲಿ ಹಿಂಗ್ ಮಾಡಿದ್ರಿ, ಲೈಕ್ ಯು ನೋ ಅನ್ಕಂಡೀಷನಲಿ ಯು ಸಪೋರ್ಟೆಡ್ ಮೀ, ಯು ಸ್ಟುಡ್ ಬೈ ಮೀ. ನನ್ನ ಏರುಪೇರುಗಳಲ್ಲೂ ನೀವು ನಿಂತು ಪ್ರತಿಯೊಂದು, ಈವನ್ ಸಣ್ಣ ವಿಷಯಗಳಾಗಿರ್ಬೋದು, ಏನೋ ನಾನು ಅವ್ರನ್ನ ಮೀಟ್ ಮಾಡಕ್ ಬಂದಾಗ ಯೂಸ್ ಟು ಟೇಕ್ ಮೀ ಫಾರ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಆಶಿ ಊಟ ಮಾಡಿದ್ರ, ಆಶಿ ಬ್ರೇಕ್ಫಾಸ್ಟ್ ಮಾಡಿದ್ರ, ದಟ್ ಇಸ್ ಸಮಥಿಂಗ್ ವೇರ್ ಯು ಆರ್ ಕಾಂಟ್ರಿಬ್ಯೂಟಿಂಗ್, ಎಫರ್ಟ್ ಹಾಕ್ತಿದ್ದೀರಾ ಆ ಪರ್ಸನ್ ಮೇಲೆ. ಆ ಪರ್ಸನ್ಗೆ ಒಳ್ಳೆ ರೀತಿಯಿಂದ ಯಾವ ರೀತಿ ನಾವು ಸಪೋರ್ಟ್ ಮಾಡಬಹುದು ಅನ್ನೋದ್ರಲ್ಲಿ ಇನ್ವಾಲ್ವ್ಮೆಂಟ್ ನ ನಾವು. ಎಷ್ಟೊಂದ್ ಕಡೆ ಫ್ರೆಂಡ್ಶಿಪ್ ಅಲ್ಲಿ ಆ ಇನ್ವಾಲ್ವ್ಮೆಂಟ್ ಅನ್ನು ಮಗ ಅವನು ಎಷ್ಟೆಲ್ಲ ಮಾಡಿಲ್ಲ, ನಾನು ಫೈನಲ್ ಆಗಿ ಅವನು ಏನ್ ಮಾಡ್ದ. ಸೊ ಇನ್ವಾಲ್ವ್ಮೆಂಟ್ ತಗೊಂಡಿರ್ತೀವಿ, ಸೊ ನಾವು ಮಾಡ್ತೀವಿ, ಎಲ್ಲೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವು ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಇನ್ವಾಲ್ವ್ಮೆಂಟ್ ಬಂದಾಗ ಅವ್ರು ಮಾಡಿದಾಗ ನಾವು ಮಾಡ್ಬೇಕು, ಇದಕ್ಕೆ. ಸೊ ಹೌ ಇಸ್ ದಿ ಇನ್ವಾಲ್ವ್ಮೆಂಟ್ ಹ್ಯಾಪನಿಂಗ್? ಇಸ್ ಇಟ್ ಎಫರ್ಟ್ಲೆಸ್? ಇಸ್ ಇಟ್ ನಾಟ್ ಒಂಥರ ಡಿಮಾಂಡಿಂಗ್? ಇಸ್ ದಿ ಇನ್ವಾಲ್ವ್ಮೆಂಟ್ ನಾಟ್ ಕಮಾಂಡಿಂಗ್? ಸೊ ಎಷ್ಟೊಂದ್ ಸಲ ಡಿಮಾಂಡಿಂಗ್ ಆಗೋಗ್ಬಿಡುತ್ತೆ, ಕಮಾಂಡಿಂಗ್ ಆಗುತ್ತೆ, ನೀವು ಮಾಡಲ್ವಾ, ಇಷ್ಟು ಬರುತ್ತೆ. ಸೊ ಎಫರ್ಟ್ಲೆಸ್ ಆಗಿ ಇನ್ವಾಲ್ವ್ ಆಗ್ಬೇಕು, ನಾವು ಕೇಳ್ದೇನೆ ಅವ್ರು ಇನ್ವಾಲ್ವ್ ಮಾಡ್ಬೇಕು. ಅಂಡ್ ಮಾಡ್ಬಿಟ್ಟು ದೇ ಶುಡ್ ನಾಟ್ ಮೇಕ್ ಅಸ್ ಫೀಲ್ ಆಬ್ಲಿಗೇಟೆಡ್. ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಸೊ ಯು ಬಿಫೋರ್ ಯು ಟೇಕ್ ದೆಮ್ ಇನ್ ಟು ಇನ್ವಾಲ್ವ್ಮೆಂಟ್, ಯು ಶುಡ್ ಲೈಕ್ ದೆಮ್ ಹಿಯರ್, then you take them into the involvement level. Okay, and after you have involved somebody and you have a very comfortable zone, there is no ಒಂಥರ friction in their involvement. ಒಂದೊಂದ್ಸಲ ಅಯ್ಯೋ ಇವ್ರಿಗೆ ಹೇಳಬೇಕಲ್ಲಪ್ಪ, ಇವ್ರಿಗೆ ಹೇಳ್ದೆ ಮಾಡಕ್ಕಾಗಲ್ವಲ್ಲಪ್ಪ ಇವ್ನಿಗೆ. ಸೊ ಆ ಒಂದು ಫ್ರಿಕ್ಷನ್ ಇರುತ್ತೆ. ಎಷ್ಟೊಂದ್ ಜನ ಹೆಂಗಂದ್ರೆ ಈ ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಮಾತಾಡಿರ್ತಾರೆ, ಓ ನಾನ್ ನಿನ್ಗೋಸ್ಕರ ಅದ್ ಮಾಡ್ತೀನಿ, ನಾನ್ ನಿನ್ಗೋಸ್ಕರ ಇದ್ ಮಾಡ್ತೀನಿ, ನೀನ್ ನನ್ನ ಫ್ರೆಂಡ್ ತಾನೆ, ನಾನು ಯಾವಾಗ ಬೇಕಾದ್ರೂ ನಿಂಗೆ ಸಪೋರ್ಟ್ ಮಾಡ್ತೀನಿ. ಬಟ್ ಇನ್ವಾಲ್ವ್ಮೆಂಟ್ ಸ್ಟೇಜ್ ಬಂದಾಗ, ಒಂದು ಸಿಚುವೇಶನ್ ಬಂದಾಗ, ಆ ಟೈಮಲ್ಲಿ ಮನುಷ್ಯ ಏನು ಮಾಡಲ್ಲ. ಲೈಕ್ ಓನ್ಲಿ ಇಂಟ್ರಾಕ್ಷನ್ ಆಗಿ ಉಳಿದಿರುತ್ತೆ, ಇನ್ವಾಲ್ವ್ಮೆಂಟ್ ಲೆವೆಲ್ ಬಂದಿರಲ್ಲ. ಸೊ ಈ ಲೆವೆಲ್ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಾರ್ದು. ಬಟ್ ಈ ಲೆವೆಲ್ ಬಂದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಹೋಗ್ಬೇಕಂದ್ರೆ ಈ 2 ಲೆವೆಲ್ ಪಾರ್ ಮಾಡ್ಲೇಬೇಕು.
ಇದು 2 ಲೆವೆಲ್ ಆದ್ಮೇಲೆ ನೀವು ಫೈನಲ್ ಆಗಿ ಯು ಹ್ಯಾವ್ ಟು ಟೇಕ್ ದಿಸ್ ಪರ್ಸನ್ ಟು ದ ಇನ್ನರ್ ಮೋಸ್ಟ್ ಲೆವೆಲ್. ಸೊ ಯುವರ್ ಇನ್ನರ್ ಮೋಸ್ಟ್ ಲೆವೆಲ್ ಈಸ್ ಯುವರ್ ಇಂಟಿಮೇಟ್ ಲೆವೆಲ್. ಇಂಟಿಮೇಟ್. ಸೊ ಇಂಟಿಮೇಟ್ ಅಂತ ಕೂಡಲೇ ನಮ್ಮ ತಲೆ ಎಲ್ಲ ಒಂದೇ ತರ ಓಡುತ್ತೆ ಎಷ್ಟೊಂದು. ಹೌದು, ಇಂಟಿಮೇಟ್ ಅಂದಿದ ತಕ್ಷಣ ನಾವು ಬರೀ ಫಿಸಿಕಲ್ ಸೆಕ್ಷುವಲ್ ಆ ತರ ನೋಡಕ್ ಹೋಗ್ತೀವಿ. So intimate level, inner circle alle, for example, you hug them, you're always close with them, you move around with them, so you be very affectionate with them. So affectionate display of your care, concern, gestures, so physical gestures, exactly. So avellanu intimate level barutte. Okay, so ಆ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ somebody should have ಈ ಎರಡನ್ನ ಪಾರ್ ಮಾಡಿ ಜರ್ನಿ ಇದೆಯಲ್ಲ, ಅವ್ರು ಇಲ್ಲಿಂದ ಇಲ್ಲಿ ಬರೋದಕ್ಕೆ ಅವ್ರಿಗೆ ಇಂಟ್ರೆಸ್ಟು, ಇನ್ವಾಲ್ವ್ಮೆಂಟು, ಆ ಒಂದು ಕಮಿಟ್ಮೆಂಟು, ಆ ಒಂದು ಒಲವು ಇರಬೇಕು. ನಾನು ಇವ್ರ ಲೈಫಲ್ಲಿ ನಾನು ಈ ಲೆವೆಲ್ಗೆ ಹೋಗಬೇಕು ಅನ್ನೋ ಒಂದು ಇದಿರಬೇಕು. ನಾವು ಇನ್ ಮೋಸ್ಟ್ ಆಫ್ ದಿ ಕೇಸಸ್ ದ ಪ್ರಾಬ್ಲಮ್ ಇಸ್ ಇವಾಗ ಹೇಳ್ತಾ ಇದೀವಿ ವೀಕ್ಷಕರೇ, ದ ಪ್ರಾಬ್ಲಮ್ ಇಸ್ we take everybody directly to the intimate level. Yeah. So ಅದು ಒಂದು ಸೋಷಿಯಲ್ ನಾರ್ಮ್. ಫಸ್ಟ್ ಇಂಟ್ರೊಡಕ್ಷನ್ ಆಗ್ತಿದ್ದಂಗೆ ಶೇಕ್ ಹ್ಯಾಂಡ್ಸ್ ಎಲ್ಲ ಹಗ್ ಕೊಡಬೇಕು. ಸೊ ಅಫೆಕ್ಷನೇಟ್ ಆಗಿ ನಾವು ನಮ್ಮನ್ನ ವ್ಯಕ್ತಪಡಿಸ್ಕೋಬೇಕು. ಸೊ ನೀವು ಹಂಗಿಲ್ಲ ಅಂತ ಹೇಳಿದ್ರೆ ಓ ನೀನು ಆತರ ಇಲ್ಲ. ಸೊ ಇಲ್ಲಿಂದ ಆಮೇಲೆ ನೋಡಕ್ ಬರ್ತಾರೆ. when they take somebody into their intimate level, ಆಮೇಲೆ ಅಯ್ಯೋ ಅವ್ನ ಇನ್ವಾಲ್ವ್ಮೆಂಟ್ ನನ್ಗೆ ಇಷ್ಟ ಆಗ್ತಾ ಇಲ್ಲ, ಸೊ then they try to ಆಮೇಲೆ ಅವ್ನ ಮಾತು ಇಷ್ಟ ಆಗ್ತಾ ಇಲ್ಲ. So it should not be this way around. It should be the other way around. ಇಲ್ಲಿಂದ ಬನ್ನಿ ಇಂಟರಾಕ್ಟಿವ್, ಆಮೇಲೆ ಇನ್ವಾಲ್ವ್ಮೆಂಟ್ and then intimate. But I think majority of the crowd is doing that, alva, directly intimate. Exactly. And especially when I'm talking to girls. Because I have 2 daughters, you know. Yes. And many daughters, ಪೇರೆಂಟ್ಸ್ ಹತ್ರ ಮಾತಾಡಿದಾಗ, ಡಾಟರ್ಸ್ ಹೆಣ್ಮಕ್ಳ ಹತ್ರ ಮಾತಾಡಿದಾಗ, ದ ಬಿಗ್ಗೆಸ್ಟ್ ಮಿಸ್ಟೇಕ್ ದೇ commit is not being aware of this. They will take somebody very close into their intimate circle. Correct. And then they start checking them on the other things. So ನಾನು ಅದಕ್ಕೋಸ್ಕರ ಎಷ್ಟೊಂದು ಜನಕ್ಕೆ 1 year ಟೈಮ್ ಕೊಡಿ. ಫಸ್ಟ್ ಫ್ರೆಂಡ್ಶಿಪ್ ಆಗಿ ಡೆವಲಪ್ ಫ್ರೆಂಡ್ಶಿಪ್ ಎಲ್ಲಾಗುತ್ತೆ, ನಮ್ಮ ಇಂಟ್ರಾಕ್ಷನ್ ಮಾತು ಫಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂತೀವಿ, ನಾವೆಲ್ಲಿಂದ ಬಂದಿದೀವಿ, ಏನ್ ಮಾಡ್ತಿದೀವಿ, ಬ್ಲಾ ಬ್ಲಾ ಬ್ಲಾ. ಆಮೇಲೆ ಅದು ಬೇರೆ ಬೇರೆ ತರ ಹೋಗುತ್ತೆ, ಅದಕ್ಕೆ ಟೈಮ್ ಬೇಕು. So we never give up on our friends because they have passed through this stage. Correct. In the friendship stage. Relationship ಅಲ್ಲಿ ಬಿಟ್ಬಿಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದಿರ್ತೀವಿ, ಆಮೇಲೆ ಬೇಡ ಅಂತ ಬಿಡ್ತೀವಿ ನಾವು. True. ಇಲ್ಲಿಂದ ಬಂದಾಗ he is a friend. He is a good friend. He's been there all throughout. Correct. You know him better, he knows you better. If you don't give yourself the time for understanding him and him also to understand you. ಅದಕ್ಕೆ ಹೇಳ್ತಾರಲ್ಲ, ಒಬ್ಬರನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಅದು ಇಂಟರಾಕ್ಷನ್ ಸ್ಟೇಜ್ ಅಲ್ಲೇ ಬರೋದು. Correct. So this journey of the 3 eyes. So I always call it as the 3 eyes. 3 eyes. Yeah. Which is very very important. ಇನ್ನೊಂದೇನಂದ್ರೆ ಎಷ್ಟೋ ಜನಕ್ಕೆ ಈ ಅವೇರ್ನೆಸ್ ಇಲ್ಲ. ಯಾಕಂದ್ರೆ ನಾವು ನೋಡೋದೇನಂದ್ರೆ ಓ ಜನ ಹೇಗಿದ್ದಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅಂತ ನಾವು ನೋಡ್ಬಿಡ್ತೀವಿ ಫಸ್ಟ್. ಇಫ್ ನಾವ್ ಇವಾಗ ಯಾವ್ದನ ಒಂದು ಫ್ರೆಂಡ್ಶಿಪ್ ನ ನೋಡಿರ್ತೀವಿ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇವಾಗ ನಂದೇ ನಿಮ್ದು ಫ್ರೆಂಡ್ಶಿಪ್, ನಾವ್ ಸಿಗ್ದಾಗೆಲ್ಲ ಹೇಗೆ ಶ್ರೀನಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದು ನಾನು ಹಗ್ ಮಾಡ್ತೀನಿ ನಿಮ್ಗೆ, ಓ ಶ್ರೀನಿ ಲೈಕ್ ಇವನ್ 2 ದಿನ ಆಗಿದ್ರು ಐ ಕಮ್ ಅಂಡ್ ಎಕ್ಸೈಟ್ಮೆಂಟ್ ಅಲ್ಲಿ ಹಗ್ ಮಾಡ್ತೀನಿ. ಬಟ್ ದಿಸ್ ವಾಸ್ ನಾಟ್ ಇನ್ ದ ಫಸ್ಟ್ ಡೇ. Absolutely. ಅಲ್ವಾ? ನೌ ವೆನ್ ಪೀಪಲ್ ಸಿ, ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವರು ಓ ಫ್ರೆಂಡ್ಶಿಪ್ ಅಂದ್ರೆ ಇದೆ, ಅಂದ್ರೆ ನಾವು ಏನ್ ಜೆಸ್ಚರ್ ತೋರಿಸ್ತಾ ಇದೀವಿ ಅದನ್ನ ಫಸ್ಟ್ ಅನ್ಕೊಂಡ್ಬಿಡ್ತಾರೆ ದಟ್ ಓ ಇವ್ರೆಷ್ಟು ಕ್ಲೋಸ್ ಆಗಿದಾರಲ್ವಾ, ಇವ್ರೆಷ್ಟು ಚೆನ್ನಾಗಿದಾರಲ್ವಾ, ಇವ್ರೆಷ್ಟು ಒಂಥರ ಎಫರ್ಟ್ಲೆಸ್ಲಿ ಒಂದು ಹುಡುಗಿ ಅಂತ ಅನ್ಕೊಂಡೇನೆ ದೇರ್ ಸೋ ಎಫರ್ಟ್ಲೆಸ್ಲಿ ಇದು ಮಾಡ್ತಾ ಇದ್ದಾನಂತ. ಬಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ನಾವು ಈ ಸ್ಟೇಜ್ ಬರೋದಕ್ಕೆ ಕಾರಣ ಇಂಟರಾಕ್ಷನ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ಆಮೇಲೆ ಈ ಸ್ಟೇಜಿಗೆ ಬಂದಿರೋದು. ಡೈರೆಕ್ಟ್ ಆಗಿ ಈ ಸ್ಟೇಜಿಗೆ ನಾವು ಬಂದಿಲ್ಲ. Absolutely. ಅಂಡ್ ದಟ್ ಇಸ್ ದ ರೀಸನ್ ವೈ ನಾವು ಏನಕ್ಕೆ ಈ ಎಪಿಸೋಡ್ ಅಲ್ಲಿ ಇದನ್ನ ಮಾತಾಡ್ತಿದೀವಿ ಅಂದ್ರೆ, friendship is the base for all the relationships. Alva Shrini, if you can't be a great friend, ಎಷ್ಟೋ ಫಿಲ್ಮ್ಗಳಲ್ಲಿ ನೋಡಿದ್ವಿ, ಕುಚ್ ಹೋತಾ ಅಂತೆ ಆ ಫಿಲ್ಮ್ ಅಂತೆ, if you can't be my good friend, you can't be my good lover. So see, it may be a cliched dialogue, but it makes sense. Because the foundation ನಿಮ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಂದ ಶುರು ಆಗಿಲ್ಲ ಅಂದ್ರೆ, ಅಂಡ್ ಫ್ರೆಂಡ್ಶಿಪ್ ವೆನ್ ಯು ಸೇ ಜಸ್ಟ್ ಸುಮ್ಮನೆ ಮಾತಿಗೆ ಫ್ರೆಂಡ್ಶಿಪ್ ಅಲ್ಲ, ಇಲ್ಲ ಹೆಸರಿಗೆ ಫ್ರೆಂಡ್ಶಿಪ್ ಅಲ್ಲ, ಈ ಸ್ಟೇಜಸ್ ನ ಪಾರ್ ಮಾಡಿದವ್ರಿಗೆ
ಒಂದು ಆಕ್ಚುಲ್ ಫ್ರೆಂಡ್ ಅಂತ ನಾವು ಕರೆಯಕ್ಕಾಗುತ್ತೆ. Nature also teaches us. Yeah. And we, for example, ಇವಾಗೆಲ್ಲ ಮಾವಿನ ಹಣ್ಣಿನ ಸೀಸನ್, ಹಣ್ಣು, you should allow that to ripen on its own. ಕರೆಕ್ಟ್. And it will take time. ಒಂದು ಹಣ್ಣು ರೈಪನ್ ಆಗೋದಕ್ಕೆ it will take time. ತುಂಬಾ ಟೈಮ್ ತಗೊಳುತ್ತೆ. ಬಟ್ ನಾವೇನ್ ಮಾಡ್ತೀವಿ, we hasten the ripening. ನಾವು ಕೆಮಿಕಲ್ಸ್ ಹಾಕಿ ಇದು ಮಾಡಿ. ಸೊ what happens to that fruit? ಏನಾಗುತ್ತೆ? It is not healthy also. ಸೊ ಒಂದು ರಿಲೇಶನ್ಶಿಪ್ ಅನ್ಹೆಲ್ದಿ ಆಗುತ್ತೆ. ಏನಕ್ಕೆ ಟೈಮ್ ತಗೊಳ್ದೆ ಬೆಳೆದಾಗ ಅದು ಒಂಥರ ಏನ್ ಹೇಳ್ತಾರೆ, ಸ್ವೀಟ್ ಕೊಡ್ಬೋದು, ಆ ಮೊಮೆಂಟ್ ಕೊಡ್ಬೋದು, ಬಟ್ ಅದರಲ್ಲಿ ಬೇಕಾಗಿರೋ ನ್ಯೂಟ್ರಿಯೆಂಟ್ಸು, ಇಂಗ್ರೀಡಿಯೆಂಟ್ಸು, ಏನೇನ್ ನಮ್ಮ ಬಾಡಿಗೆ ಸಪೋರ್ಟ್ ಮಾಡ್ಬೇಕು ಅದು ಅದರಲ್ಲಿ ಇರಲ್ಲ. ಜಸ್ಟ್ ಆ ಮೊಮೆಂಟ್ರಿ ಹ್ಯಾಪಿನೆಸ್, ಮೊಮೆಂಟ್ರಿ ಟೇಸ್ಟ್ ಕೊಡುತ್ತೆ ಅಷ್ಟೇ. Absolutely. So an extension to this sometime possible, I will tell you. So this journey is where you build a relationship. Correct. You have to build a relationship. You should not get into a relationship and get out of a relationship. I'm in a relationship, I'm out of a relationship. Very convenient. Because you have been allowed to get into the inner eye. Because you went into it and I'm out. Yes. But if you build a relationship, you will not go out of it. Absolutely. If you build a house, you will stay in the house. It takes time. And building a house, or even a plant to grow, everything takes time. So you build a house, you stay in the house. You rent a house, you go in and you get out. Correct. ಅಬ್ಬಾ ಏನ್ ಶ್ರೀನಿ, ಮತ್ತೆ ನಿಮ್ಮ ದಟ್ ವಾಮ್ ಮೊಮೆಂಟ್ ನನಗೆ. ದಿಸ್ ಇಸ್ ಹೌ ಶ್ರೀನಿ ಇಸ್. ಅಂದ್ರೆ ನಾವ್ ಏನ್ ಪ್ರಶ್ನೆಗಳನ್ನ ನಾನು ಕೇಳ್ತೀನೋ ಅದು ಆ ಮೊಮೆಂಟ್ಗೆ he'll give that beautiful conclusion to it. ಸೊ ಆ ಕನ್ಕ್ಲೂಷನ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ಲೈಕ್. ಇನ್ನೊಂದು ನಾನು ಒಂದು ಲಾಸ್ಟ್ ಪಾಯಿಂಟ್ ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಂದು ಮತ್ತೆ ಶ್ರೀನಿ ಅವರ ಫ್ರೆಂಡ್ಶಿಪ್ ಅಲ್ಲಿ ಇವ್ರು ಹೇಳ್ದಾಗೆ ಅವ್ರಿಗೆ ಯು ಹ್ಯಾವ್ ಲಾಟ್ ಆಫ್ ಅದರ್ ಫ್ರೆಂಡ್ಸ್, ಅಂದ್ರೆ ಬೇರೆ ಫ್ರೆಂಡ್ಸ್ ಇದ್ದಾರೆ, ಬಟ್ ನಾನು ಯಾವತ್ತೂ ಅವರ ಬೇರೆ ಫ್ರೆಂಡ್ಸ್ ಬಗ್ಗೆ ನಾನು ಮಾತಾಡಲೇ ಇಲ್ಲ ಕೇಳಲೂ ಇಲ್ಲ. ಅವರಾಗೆ ಹೇಳಿರೋ ಮೊಮೆಂಟ್ಸ್ ಇದೆ ವೇರ್ ಅಶಿ ನಾನು ಇಂಥವ್ರನ್ನ ಮೀಟ್ ಮಾಡಿದೆ, ಇಂಥವ್ರು ಇದ್ದಾರೆ ನನ್ನ ಲೈಫಲ್ಲಿ ಅಂತ ಅವರು ಎಷ್ಟೊಂದು ಸಾರಿ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡಿಸಿದ್ದಾರೆ. ಬಟ್ ನಾನಾಗೆ ಯಾವತ್ತೂ ಅವ್ರಿಗೆ ಕೇಳೋಕ್ಕೂ ಹೋಗಿಲ್ಲ. ಆ್ಯಂಡ್ ಅದೇ ಹೇಳ್ತಾರಲ್ಲ, ನನ್ನ ಮೈಂಡಲ್ಲಿ ಶ್ರೀನಿ ನನ್ ಬಿಟ್ಟು ಬೇರೆ ಜೊತೆ ಫ್ರೆಂಡ್ಸ್ ಆಗಿದ್ದಾರೆ, ನನ್ ಬಿಟ್ಟು ಇನ್ನೊಬ್ರಿಗೂ ಏನಾದರೂ ಹೇಳ್ಕೊಡ್ತಾ ಇದ್ದಾರೆ. he has done that. ಎಷ್ಟೋ ಜನ ಅವ್ರ ಲೈಫಲ್ಲಿ ಬಂದಿದ್ದಾರೆ, ಎಷ್ಟೋ ಜನ ಅವರು ಹೇಳ್ಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಅವರು he has done good things for them. ಬಟ್ ನಾನು ಯಾವತ್ತೂ ಆ ಕಂಪ್ಯಾರಿಸನ್ ನನಗೆ ಬರಲಿಲ್ಲ, ಆ ಥಾಟ್ ಪ್ರಾಸೆಸ್ಸೇ ನನಗಿರಲಿಲ್ಲ. ಐ ಆಲ್ವೇಸ್ ಯೂಸ್ ಟು ಥಿಂಕ್, ಒಂದು ಮನುಷ್ಯ ಯಾವಾಗಲೂ ನಾವು ಅರ್ಥ ಮಾಡ್ಕೊಂಡು ಒಂದು ಮನುಷ್ಯ ನಮ್ಮ ಜೊತೆ ಹೇಗಿದ್ದಾರೆ ಅಷ್ಟು ಸಾಕು. We should not compartmentalize ಆಗಿರಬೇಕು ಯಾವತ್ತೂ. Why I tell that is also, Ashi, you might be running a running race. Somebody will be doing a swimming race. Somebody else will be playing a cricket game. So each of their journeys are different. And it requires a different set of skills and different mindset to play their games. So everybody's life is not the same game. Okay. So when you look at somebody and then when you feel okay, avrdi ತರ ಆಗ್ತದೆ ಅಂತ ಹೇಳಿದ್ರೆ, no, their game requires a different skill set, your game requires a different skill set. Yeah, because all of this is important, because I think ಇದೆಲ್ಲ ಒಂಚೂರು ಇನ್ವಾಲ್ವ್ಮೆಂಟ್ ಲೆವೆಲ್ ಅಲ್ಲಿ ಬರುತ್ತೆ, ವೇರ್ ನಾವು ಅಂದ್ರೆ ನಾನು ಯಾವ ರೀತಿ ಇವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಲೈಫಲ್ಲೂ ಜನರುಗಳಿದ್ದಾರೆ, ಹಂಗಂತ ನನ್ನ ಲೈಫಲ್ಲೇ ಇವ್ರು ಇರಬೇಕು, ನನ್ನ ಲೈಫಲ್ಲೇ ಇವರೆಲ್ಲ ಮಾಡಬೇಕು, ನನಗೆ ಇನ್ವಾಲ್ವ್ ಆಗಬೇಕು ಅನ್ನೋದು ತಪ್ಪು ಅಲ್ವಾ? ಸೊ ವಿ ಶುಡ್ ಆಲ್ವೇಸ್ ಗಿವ್ ದಟ್ ಥಿಂಗ್ ದಟ್ he and his life is different, my life is different. When we get together, ಅವಾಗ ನಾವು ಒಬ್ಬರಾಗಿ ಒಂದು ಫ್ರೆಂಡ್ಶಿಪ್ ಆಗಿ ಬರ್ತೀವಿ. ಸೊ our realities are different. Correct. ಸೊ ವೀಕ್ಷಕರೇ, ಇವತ್ತು ದ್ಯಾಟ್ಸ್ ವಾಟ್ ಐ ಮೀನ್ ದಿಸ್ ಇಸ್ ಒನ್ ಆಫ್ ಮೈ ವೆರಿ ಫೇವ್ರೆಟ್ ಟಾಪಿಕ್. ಅಂದರೆ ಶ್ರೀನಿ ನನಗೆ ಇದು ಮುಂಚೆನೂ ಹೇಳಿದ್ದಾರೆ ಇದ್ರ ಬಗ್ಗೆ. ಬಟ್ ವಾಟ್ ಆಸ್ ಅನ್ ಅಮೇಝಿಂಗ್ ಥಾಟ್ ಪ್ರಾಸೆಸ್ ಅಲ್ವಾ? ಒಂದು ಒಳ್ಳೆ ಲರ್ನಿಂಗ್ ಸಿಕ್ತು, ನನಗೂ ರಿವೈವ್ ಆಯಿತು ನನ್ನ ಲರ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಶ್ರೀನಿ. ಆ್ಯಂಡ್ ವೀಕ್ಷಕರೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಮುಂದಿನ ಎಪಿಸೋಡಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಕಾಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಆ್ಯಂಡ್ ಕೀಪ್ ವಾಚಿಂಗ್ ಸ್ನೇಹದ ಕಡಲಲ್ಲಿ. ಥ್ಯಾಂಕ್ ಯು ಸೋ ಮಚ್.